ಈಗ ಆರಂಭವಾಗ್ತಾ ಇದೆ ದೇಶದ ಅತಿ ದೊಡ್ಡ ಮೊಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ, ಆಪ್ಕಿ ಅದಾಲತ್ಗೆ ಸ್ವಾಗತ. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಧ್ವನಿಯ ಜಗತ್ತಿನ ಒಬ್ಬ ಜಾದೂಗಾರರನ್ನ. ಇವರು ಹಾಡಿರುವಂತಹ ಭಕ್ತಿಗೀತೆಗಳನ್ನ ನೀವು ಇಷ್ಟಪಟ್ಟಿದ್ದೀರಾ? ಇವರು ಹಾಡಿರುವಂತಹ ಗಜಲ್ಗಳನ್ನ ಪ್ರೀತಿಸಿದ್ದೀರಾ? ಇಡೀ ದೇಶದಲ್ಲೇ ಸಾಕಷ್ಟು ಗೌರವವನ್ನ ಇವರಿಗೆ ಕೊಡಲಾಗುತ್ತೆ. ಭಾರತದ ಹೆಸರನ್ನ ಇವರು ಬೆಳಗಿಸಿದ್ದಾರೆ. ಆದ್ರೆ ಇತ್ತೀಚೆಗೆ ಅವರು ಚರ್ಚೆಯಲ್ಲಿರುವಂತದ್ದು ತಮ್ಮ ಲವ್ ಸ್ಟೋರಿಯ ವಿಚಾರದಿಂದಾಗಿ. ಪ್ಲೀಸ್ ವೆಲ್ಕಮ್ ಜನಪ್ರಿಯ ಗಾಯಕ, ಭಜನೆಯ ಸಾಮ್ರಾಟ, ಧ್ವನಿಯ ಜಾದೂಗಾರ ಅನೂಪ್ ಜಲೋಟಾ. ಈಗ ಆಪ್ಕಿ ಅದಾಲತ್ನಲ್ಲಿ ನಿಮ್ಮೆಲ್ಲರಿಗೂ ಚಿರಪರಿಚಿತರಾಗಿರುವಂತಹ ಅನೂಪ್ ಜಲೋಟಾ ಅವರಿದ್ದಾರೆ. ನಾನೀಗ ಆಮಂತ್ರಿಸ್ತಾ ಇದ್ದೇನೆ ಆಪ್ಕಿ ಅದಾಲತ್ನ ಇವತ್ತಿನ ಜಡ್ಜ್, ಜನಪ್ರಿಯ ಮೀಡಿಯಾ ಪರ್ಸನಾಲಿಟಿ ಸುನೀತ್ ಟಂಡನ್ ಅವರನ್ನ. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಮೊಕದ್ದಮೆಯನ್ನ ಶುರು ಮಾಡೋದಕ್ಕಿಂತ ಮೊದಲು ಇವತ್ತಿನ ಜಡ್ಜ್ ಸುನೀತ್ ಟಂಡನ್ ಅವರ ಅನುಮತಿಯನ್ನ ಕೇಳ್ತಾ ಇದ್ದೇನೆ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋದಕ್ಕೆ. ಅನುಮತಿ ಇದೆ. ಅನುಪವೇ, ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಪ್ರಶ್ನೆ. ಇವತ್ತು ನೀವು ಒಬ್ಬರೇ ಬಂದಿದ್ದೀರಾ? ಅವರು ಬರ್ಲಿಲ್ವಾ? ನಾನು ನನ್ನ ಜೊತೆ ನನ್ನ ಮೊದಲನೇ ವೈಫ್ನ ಕರ್ಕೊಂಡು ಬಂದಿದ್ದೀನಿ, ನನ್ನ ಹಾರ್ಮೋನಿಯಂ. ಸೊ ಮೊದಲು ಒಂದು ಹಾಡು ಕೇಳಿಸ್ಬಿಡ್ತೀನಿ. छोड़ो बेकार की बातों में कहीं बीत न जाए रहना, कुछ तो लोग कहेंगे, लोगों का काम है कहना, कुछ रीत जगत की ऐसी है, हर एक सुबह की शाम हुई तू कौन है, तेरा नाम है क्या, सीता भी यहाँ बदनाम हुई, फिर क्यों संसार की बातों से भीग गए तेरे नैना, कुछ तो लोग कहेंगे, लोगों का काम है कहना. ಅನೂಪ್ ಅವರೇ, ಇವತ್ತು ಹೇಳೋದಕ್ಕೆ ಕೇಳೋದಕ್ಕೆ ಏನೂ ಇಲ್ಲ, ಬರೀ ಆರೋಪಗಳಿದೆ. ಸರಿ ಆಯ್ತು, ನೀವು ನಿಮ್ಮ ಅಟ್ಯಾಕ್ನ ಶುರು ಹಚ್ಕೊಳ್ಳಿ. ಮೊದಲು ಭಗವಂತನ ಹೆಸರನ್ನು ಕೇಳ್ಕೊಳ್ಳಿ. ಹಾ, ಖಂಡಿತ ಖಂಡಿತ. ಒಂದು ಹಾಡು ಹಾಡ್ಬಿಡ್ಲಾ? ಖಂಡಿತ. ऐसी लागी लगन मीरा हो गई मगन, ऐसी वो तो गली 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 हरि गुन गाने लगी, महलों में पली बन के जोगन चली, मीरा रानी दीवानी कहाने लगी, ऐसी लागी लगन मीरा हो गई मगन. ಧನ್ಯವಾದಗಳು. ಈಗ ಸದ್ಯದಲ್ಲೇ ಟ್ಯಾಕ್ಸ್ ಯಾರಿಗೆ ಹಾಕಿದ್ದೀರಾ ಅಂತ ಗೊತ್ತಾಗುತ್ತೆ. ಮೊಕದ್ದಮೆ ಶುರು ಮಾಡೋಣ. ಮೊಕದ್ದಮೆಯನ್ನ ಶುರು ಮಾಡೋಣ. ಆಪ್ಕಿ ಅದಾಲತ್ನಲ್ಲಿ ಮೊದಲ ಆರೋಪ ಜನಪ್ರಿಯ ಗಾಯಕ ಅನೂಪ್ ಜಲೋಟಾ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಗಾಯಕ ಅನೂಪ್ ಜಲೋಟಾ ಮೇಲಿರುವ ಆರೋಪವೆಂದರೆ ಇವರು ತಮ್ಮ ಇಮೇಜ್ ಅನ್ನು ಹಾಳು ಮಾಡಿಕೊಂಡಿದ್ದಾರೆ ಎಂಬುದು. ಅನೂಪ್ ಅವರೇ, 50 ವರ್ಷಗಳಿಂದ ಹಾಡು ಹಾಡ್ತಾ ಇದ್ದೀರಾ. ಜನ ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಾರೆ. ಭಕ್ತಿ ಸಂಗೀತದಲ್ಲಿ ನಿಮ್ಮನ್ನ ಭಜನೆಯ ಸಾಮ್ರಾಟ ಅಂತ ಕರೀತಾರೆ. ನಿಮ್ಮನ್ನ ಭಕ್ತಿ ರಸದಲ್ಲಿ ನೋಡಿದ್ದೀವಿ. ಆದ್ರೆ ನೀವು ಈ ವಯಸ್ಸಲ್ಲಿ ನೀವೀಗ ಎಷ್ಟು ತಲ್ಲೀನರಾಗಿದ್ದೀರಾ ಅಂತಂದ್ರೆ, ನಿಮ್ಮ ಇಮೇಜ್ ಏನಾಗಿದೆ ಅಂದ್ರೆ कि मस्त मस्त तेरे दो नैन मेरे दिल का ले गए चैन. ನನಗೆ ಒಂದು ದೊಡ್ಡ ಸಂಕಟ ಇದೆ, ನಿಮ್ಮೆಲ್ಲರ ಹತ್ರ ನಾನು ಹೇಳ್ಕೋಬೇಕದ್ನ.
ಜನ ನನ್ನನ್ನ ಸಾಧು ಸಂತರ ಥರ ಆದರಣೀಯ ಶ್ರೇಣಿಯಲ್ಲಿ ನೋಡ್ತಾರೆ. ದಯವಿಟ್ಟು ಹಾಗೆ ಮಾಡಬೇಡಿ. ಜನ ನಾನೊಬ್ಬ ಸಾಧು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಭಜನೆ ಹಾಡ್ತಾರೆ, ಮತ್ತೆ ಇದ್ರ ಜೊತೆಗೆ ಅವರು ಇಷ್ಟೊಂದು ವರ್ಷಗಳಿಂದ ಭಜನೆ ಕೇಳ್ತಿದ್ದಾರೆ. ಸೊ ಇವರು ಖಂಡಿತ ಸಂತರು ಇರ್ತಾರಲ್ಲ, ಆ ಟೈಪ್ ಇರಬೇಕು ಅಂತ. ನಾನು ಸಂತ ಅಲ್ಲ, ನಾನು ಒಬ್ಬ ಸಾಧಾರಣ ನಿಮ್ ಥರದ ವ್ಯಕ್ತಿ. ನಾನು ಬದಲಾಗಿ ನಾನಂತೂ ಇವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಈ ಇಂಟರ್ವ್ಯೂ ಆದಮೇಲೆ ನಮ್ಮ ಲಂಚ್ ಅರೇಂಜ್ ಮಾಡ್ತಾರಲ್ಲ, ಅದಕ್ಕೆ ಮೊದಲು ಒಂದು ಗ್ಲಾಸ್ ರೆಡ್ ವೈನು ಅರೇಂಜ್ ಮಾಡಿಬಿಡಿ ಅಂತ. ಯಾಕೆ ಅಂದರೆ ನಾವು ಪಾರ್ಟಿಲಿ ಎಲ್ರೂ ಮುಂದೆನೇ ಒಂದು ಸೋಷಿಯಲ್ ಡ್ರಿಂಕ್ ಏನಿರುತ್ತೆ ಅದನ್ನು ತಗೋತೀವಿ. ಯಾರಿಂದಲೂ ಕದ್ದು ಮುಚ್ಚಿ ಕುಡಿಯಲ್ಲ, ಪ್ರತಿಯೊಂದನ್ನು ತಿಂತೀವಿ. ಆದರೆ ಒಂದೊಂದ್ಸಲ ನನಗೇನು ಕಷ್ಟ ಆಗುತ್ತೆ ಅಂದರೆ, ಜನಗಳು ಒಬ್ಬ ಭಜನ್ ಸಿಂಗ್ರಿಂದ ಏನು ಬಯಸ್ತಾರೆ ಅಂದರೆ, ಅವನು ಮರ್ಸಿಡೀಸ್ನಲ್ಲಿ ಓಡಾಡ್ದವನ, ಒಳ್ಳೆ ಮನೇಲಿರೋದನ್ನ ಇಷ್ಟಪಡಲ್ಲ. ಅವನ ಕೈಯಲ್ಲಿ ಒಂದು ಕಮಂಡ್ಲ ಇರಬೇಕು, ಮತ್ತೆ ಅವನು ಧೋತಿ ಉಟ್ಕೊಂಡು ತಿರುಗ್ತಾ ಇರಬೇಕು, ಭಜನೆ ಹಾಡ್ತಿರ್ಬೇಕು. ಒಂದ್ ವೇಳೆ ನೀವು ಕಮಂಡೆಲ್ಲ ಹಿಡ್ಕೊಂಡು ಆಶ್ರಮ ತೆಗೆದ್ರೆ ಜಾಸ್ತಿ ಸಂಪಾದನೆ ಆಗುತ್ತೆ. ಆದ್ರೆ ವಿಷಯ ಕಮಾಯಿದಲ್ವೇ ಅಲ್ಲ, ಕಮಾಯಿ ಹಿಂದೆ ಬಿದ್ದವನಲ್ಲ ನಾನು. ಮತ್ತೆ ನೀವೇನು ಈ ಇಮೇಜ್ ಬಗ್ಗೆ ಮಾತಾಡಿದ್ರೆ, ನಾವೊಂದು ಭಜನೆ ಹಾಡ್ತೀವಿ, ಗುರುನಾನಕ್ ದೇವ್ಜಿ ಅವ್ರದ್ದು ಶಬದ್ ಹಾಡ್ತೀವಿ. ಅದ್ರಲ್ಲಿ ಹೇಳ್ತಾರೆ, कि दुख सुख दोनों सम करी जाने और मान अपमाना हरक शोकते रहे अतीता तिन जग तत्व पछाना. ನಾನು ಅಂಥವ್ರಲ್ಲಿ ಒಬ್ಬ ಅಲ್ಲ ಅಂತ ಅನ್ಕೊಂಡಿದ್ದೀನಿ. ನಾನು ನನ್ನ ಕೆಲಸನ ಮಾಡ್ತಿದ್ದೀನಿ ಅಷ್ಟೇ. ನಾನು ಬೇರೆ ಯಾವುದ್ರ ಬಗ್ಗೆನೂ ಯೋಚನೆ ಮಾಡಲ್ಲ. ನಾನು ನನ್ನ ಕೆಲಸನ ತುಂಬಾ ಇಷ್ಟಪಟ್ಟು ಮಾಡ್ತೀನಿ, ಅದೇ ನನಗೆ ಖುಷಿ ಕೊಡುತ್ತೆ ಯಾವಾಗ್ಲೂ. ಇದೇನು ಇಮೇಜ್ ಕೆಟ್ಟೋಗಿದೆ ಅಂತ ನೀವು ಅಂದ್ಕೊಂಡಿದ್ದೀರೋ, ನನ್ಗನ್ಸುತ್ತೆ ಅದು ಖಂಡಿತ ಕೆಟ್ಟೋಗಿಲ್ಲ. ಜನಗಳಿಗೆ ಸತ್ಯ ಗೊತ್ತಾಗ್ತಾ ಇದ್ದ ಹಾಗೆ ಜನ ಮತ್ತೆ ನನ್ನನ್ನ ಅದೇ ಇಮೇಜಿನಿಂದ, ಅದೇ ದೃಷ್ಟಿಯಿಂದ ಮತ್ತೆ ನೋಡೋದಕ್ಕೆ ಶುರು ಮಾಡ್ತಾರೆ. ಇದೆಲ್ಲ ಕೇವಲ ಅವರವರ ಭಾವನೆಗಳಿಗೆ ಬಿಟ್ಟಿದ್ದು ಅಂತ ನಾನು ನೋಡಿ, ಇಮೇಜ್ ಹೇಗೆ ಹಾಳಾಯ್ತು ಅಂತ ನಾನು ನಿಮ್ಗೆ ಹೇಳ್ತೀನಿ. ಹೇಳಿ. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಬಗ್ಗೆ ಸಾಕಷ್ಟು ಬರಹಗಳನ್ನ ಬರಿತಾ ಇದ್ದಾರೆ. ಒಬ್ಬ ವ್ಯಕ್ತಿ ಹೇಳ್ತಾನೆ, ಹಿಂದೆ ಒಂದು ಮಾತಿತ್ತು, ಒಂದು काला कलूटा बैंगन लूटा, ಆದ್ರೆ ಈಗ ಮಾತಿದೆ, अनूप जलोटा मक्खन लूटा. ಈಗ ನನಗೆ ಇದನ್ನ ಕೇಳಿ 2 ಲೈನ್ ನೆನಪಾಗ್ತಾ ಇದೆ, ನಿಮಗೆ ಕೇಳಿಸ್ಬಿಡ್ತೀನಿ ರೀ. मैया मोरी मैं नहीं माखन खाऊं, मैया मोरी मैं नहीं माखन खाऊं. ಇದನ್ನ ಕೇಳಿ ನೀವು ಅದನ್ನೆಲ್ಲ ಮರ್ತೋಗ್ಬಿಡಿ. ನೋಡಿ, ನೀವು ಬೆಣ್ಣೆ ತಿಂದಿಲ್ಲ ಅಂತ ಹೇಳ್ತಾ ಇದ್ದೀರಾ, ಆದ್ರೆ ಅವರು ಗಡಿಗೆನೇ ಎತ್ಕೊಂಡು ಹೋಗಿದ್ದಾರೆ ಅಂತ. ಇದನ್ನ ಪ್ರತಿ ದಿನ ಬರಿತಾ ಇದ್ದಾರೆ. ನೋಡಿ, ಬರೀತಾರೆ, 65 ವರ್ಷದ ಅನೂಪ್ ಜಲೋಟಾ, 28 ವರ್ಷದ ಜೆಸ್ಲಿನ್, 38 ವರ್ಷಗಳ ವ್ಯತ್ಯಾಸ. ನೋಡಿ, ಈ ಹಾಡನ್ನ ಜಗಜಿತ್ ಸಿಂಗ್ ಅವರು ಹಾಡ್ತಾ ಇದ್ರಲ್ಲ, ना उम्र की सीमा हो, ना जन्म का हो बंधन. ಆದ್ರೆ ಈ ವಿಷಯ ಏನು ಅಂದ್ರೆ, ಈ ಅದು ಅಫೇರೇ ಆಗಿರ್ಲಿಲ್ಲ. ಅಫೇರ್ ಇರ್ಲಿಲ್ಲ ಅಂದಾಗ ಜನ ಮಾತಾಡ್ಲಿ ಬಿಡ್ಲಿ, ನಮ್ಗೆ ಏನು ಸಮಸ್ಯೆ ಇಲ್ಲ. ನೋಡಿ, ಜನ ಹೇಳ್ತಾರೆ, ಭಜನೆಯಲ್ಲಿ ಇಷ್ಟೊಂದು ತಾಕತ್ತಿದೆ ಅಂತ ಗೊತ್ತಿದ್ದಿದ್ರೆ ನಾವು ಮುಂಚೆನೆ. ಆದ್ರೆ ನೋಡಿ, ಭಜನೆಯಲ್ಲಿ ತಾಕತ್ತಂತೂ ಇದೆ, ಆದ್ರೆ ಅದನ್ನ ತಪ್ಪಾಗಿ ಬಳಸ್ಕೋಬಾರ್ದು ಅಷ್ಟೇ. ಅಂದ್ರೆ ನಿಮ್ಗೆ ಭಜನೆಯ ತಾಕತ್ತಿನ ಪ್ರಸಾದ ಸಿಕ್ತಾ? ನಿಮ್ ಮುಂದೆನೆ ಕೂತಿದ್ದೀನಿ ನೋಡಿ. ಭಜನೆ ಹಾಡ್ಕೊಳ್ತಾ ನಾನು ಆಪ್ಕೆ ಅದಾಲತ್ಗೆ ಬಂದಿದ್ದೀನಿ. ನನ್ನ ಪ್ರಕಾರ ಇದೇ ದೊಡ್ಡ ಪ್ರಸಾದ. ನೋಡಿ, ಇಲ್ಲಿ ಒಬ್ಬ ಯುವಕ ಬರ್ದಿದ್ದಾನೆ, ನಾವಂತೂ ಕಾಮಕ, ಹನಿ ಸಿಂಗ್, ಮೀಕಾ ಸಿಂಗ್, ಅರಿಜಿತ್ ಸಿಂಗ್ ಇವರು ಸುತ್ತಾನೆ ಇದ್ವಿ, ಈ ಜಲೋಟಾ ಅವರಿಂದ ಕಲಿಯುವಂಥದ್ದಿತ್ತಲ್ಲ ಅಂತ. ಈಗ್ಲೂ ಬರಕೇಳಿ, ಬರ್ಲಿ, ನಾನು ಹೇಳ್ಕೊಡ್ತೀನಿ. ನೀವ್ ಹೇಳ್ತೀರಿ ಏನೂ ಇಲ್ಲ ಅಂತ. ಖಂಡಿತವಾಗ್ಲೂ ಏನೂ ಇರಲಿಲ್ಲ. ಆಗಿದ್ದೇನೋ. ನಿಜ ನಾನ್ ನಿಮ್ಗೆ ಪೂರ್ತಿ ಕತೆನೆ ಹೇಳ್ಬಿಡ್ತೀನಿ. ಜೆಸ್ಲಿನ್ ನಮ್ಮಿಂದ 2-3 ವರ್ಷಗಳಿಂದ ಹಾಡು ಕಲಿತಿದ್ದಾಳೆ. ಮತ್ತೆ ಬರೋದೇ ತುಂಬಾ ಕಮ್ಮಿ, ಯಾಕೆ ಅಂದ್ರೆ ಅವಳು ಬ್ಯುಸಿ ಇದ್ದಾಳೆ. ನಾನು ಬ್ಯುಸಿ ಇದ್ದೀನಿ. ಬಹುಶಃ ನಾನು 6 ಸಲ ಅವ್ರ ಮನೆಗೆ ಹೋದೆ, 5 ಸಲ ಅವಳು ನನ್ನ ಮನೆಗೆ ಬಂದ್ಲು, 3-4 ಸಲ ಏರ್ಪೋರ್ಟಲ್ಲಿ ಸಿಕ್ಕಿರ್ಬೋದು. ಒಂದಿನ ಅವಳು ನನಗೆ ಫೋನ್ ಮಾಡಿದ್ಲು, ನನಗೆ ಬಿಗ್ ಬಾಸಿಂದ ಆಫರ್ ಬಂದಿದೆ, ಹೋಗಬೇಕು ಅಂತ. ನಾನು ಹೇಳಿದೆ, ಖಂಡಿತ ಹೋಗು, ದೊಡ್ಡ ಹೆಸರಾಗುತ್ತೆ ನಿಂದು. ಅವಳಂದ್ಲು, ಈಗ ಏನು ಪ್ರಾಬ್ಲಮ್ ಏನು ಅಂದರೆ, ವಿಚಿತ್ರ ನೋಡಿ ಜೋಡಿಯಾಗಿ ಹೋಗ್ಬೇಕು, ನಾನೊಬ್ಳೇ ಹೋಗೋ ಹಾಗಿಲ್ಲ ಅಂತ. ಸೊ ನಾನಂದೆ, ಯಾರನ್ನಾದ್ರೂ ಹುಡ್ಕೋ, ಯಾರನ್ನಾದ್ರೂ ಕರ್ಕೊಂಡೋಗು. ಇಲ್ಲ ನೀವೇ ಬನ್ನಿ. ಇಲ್ಲ, ನಾನು ಬರೋದಿಲ್ಲ ಅಂದೆ. ನನ್ನ ಹತ್ರ ಅಷ್ಟೊಂದು ಟೈಮ್ ಇಲ್ಲ. ಆಮೇಲೆ ಅವ್ರ ಪಿತಾಜಿನೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರು. ಅವರು ನನಗೆ ಮೊದಲಿಂದನೂ ಪರಿಚಯ. ಇರಲಿ, 2-3 ಸಲ ಮಾತುಕತೆ ಎಲ್ಲ ಆದಮೇಲೆ ನಾನು ಒಪ್ಕೊಂಡೆ. ನಾನಂದೆ, ಸರಿ, ನಾವು ಎಂಥ ವಿಚಿತ್ರ ಜೋಡಿಯಾಗಿ ಹೋಗಬೇಕು ಅಂದರೆ, ಒಬ್ಬ ಗುರು ಶಿಷ್ಯ ವಿಚಿತ್ರ ಜೋಡಿಯಾಗಿ ಒಳಗಡೆ ಹೋಗೋಣ. ನಾನದನ್ನು ಅವಳಿಗೆ ಅರ್ಥ ಮಾಡಿಸ್ದೆ, ಅವಳು ಒಪ್ಕೊಂಡ್ಲು, ಅವ್ರ ಪಿತಾಜಿನೂ ಒಪ್ಕೊಂಡ್ರು, ಎಲ್ಲ ಮುಗೀತು. ಅದಾದ್ಮೇಲೆ ಬಿಗ್ ಬಾಸ್ ಟೀಮ್ನವರು
6 ದಿನ ಮೊದ್ಲೇ ಜಸ್ಲಿನ್ನ ಅವಳ ಮನೆಯಿಂದ ಎತ್ತಾಕೊಂಡ್ರು, ಕರ್ಕೊಂಡೋದ್ರು. ನಾನು ಸ್ಟೇಜ್ ಮೇಲೆ ಹೋದೆ, ನಾನು ಹಿಂಗೆ ಲಾಗಿ ಲಾಗ್ ಹಾಡ್ದೆ. ಮತ್ತೆ ನಾನು ಹೋಗಿ ಸಲ್ಮಾನ್ ಖಾನ್ಗೆ ಹೇಳಿದೆ. ಅಂದ್ರೆ ಅವ್ರು ಕೇಳಿದ್ರು ನಿಮ್ ಜೊತೆ ಯಾರು ಬಂದಿದ್ದಾರೆ ಅಂತ. ನಾನು ಹೇಳಿದೆ, ಹಾಂ, ನನ್ನ ಜೊತೆ ಜಸ್ಲಿನ್ ಬಂದಿದ್ದಾಳೆ, ನನ್ನ ಜೊತೆ ಹಾಡಾಡ್ತಾಳೆ, ನನ್ನ ಸ್ಟೂಡೆಂಟು, ನನ್ನ ಹತ್ರ ಕಲಿತಿದ್ದಾಳೆ. ಅವ್ರು ಹೇಳಿದ್ರು ಸರಿ ಅವರನ್ನು ಕರ್ಸೋಣ ಅಂತ. ಅವಳು ಬಂದ್ಲು, ಮತ್ತೆ ಅವಳು ಹೇಳಿದ್ಲು ಇವ್ರ ಜೊತೆ ನನ್ನ ರಿಲೇಷನ್ಶಿಪ್ ಇದೆ ಅಂತ. ಈಗ ನಾನು ಎಂಥ ವ್ಯಕ್ತಿ ಅಂತಂದ್ರೆ ನಾನಂದೆ, ಹೌದಾ, ರಿಲೇಷನ್ಶಿಪ್ ಇದೆಯಾ, ನಡಿ ಒಳಗೆ, 4-5 ವಾರ ಒಟ್ಟಿಗೆ ಕಾಲ ಕಳೆದು ಬರೋಣ, ನಡಿ ಮತ್ತೆ ಒಳಗೆ ಅಂದೆ. ನಡಿ ಒಳಗೆ ಹೋಗೋಣ, ಹೊರಗೆ ಬಂದು ವಿಷಯ ಏನು ಅಂತ ಎಲ್ರಿಗೂ ಹೇಳೋಣ ಅಂತ ಹೇಳಿದೆ. ಯಾವತ್ತೂ ನಾನು ಹೊರಗೆ ಬಂದೋ, ಯಾಕೆಂದ್ರೆ ಹೊರಗಿನ ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಅಂತ ನನಗಂತೂ ಗೊತ್ತಿರಲಿಲ್ಲ. ಸೊ ನಾನು ಯಾವತ್ತು ಹೊರಗೆ ಬಂದೋ ಅವತ್ತೇ ನಾನು ಬಂದು ಎಲ್ಲಾರ ಮುಂದೆನೂ ಹೇಳ್ದೆ, ನನಗೂ ಅವಳಿಗೂ ಯಾವ ಈಗ ನೋಡಿ, ಹೇಳೋದ್ರಿಂದ ಏನಾಗತ್ತೆ, ಅವರು ರಿಲೇಶನ್ಶಿಪ್ ಅಲ್ಲಿ ಇದೀವಿ ಅಂತಂದಾಗ ನಿಮ್ ಮನ್ಸಲ್ಲೇ ಮಂಡಿಗೆ ತಿಂದಂಗ ಆಗಿರ್ಬೇಕಲ್ಲ. ಆಹಾ. ಅವರು ಲವ್ ಡೇ ಅಂತ ಹೇಳ್ತಾ ಇದ್ರು, ನೀವು ಭಜನೆ ಹಾಡ್ತಾ ಇದ್ರಿ, ಮತ್ತೆ ನೀವು ಅಲ್ಲ, ಅವ್ರು ಗೊತ್ತೇ ಆಗ್ಲಿಲ್ಲ ಅಂತ. ಅಲ್ಲ, ಅವ್ರು ಹೇಳಲಿ ಬಿಡಿ, ಅದೇ ಅವ್ರು ಹಾಡೋ ಸ್ಟೈಲು. ಅವ್ರ ಹಾಡು ಏನಿದೆ ಅದರಲ್ಲಿ 70% ಗ್ಲಾಮರ್ ಫ್ಯಾಕ್ಟರ್ ಇದೆ, ಅದ್ರ ಜೊತೆಗೆ 30% ಸಿಂಗಿಂಗ್ ಸ್ಟೈಲ್ ಇದೆ, ಅದು ಅವ್ರ ಸ್ಟೈಲು. ಸೊ ಅವ್ರು ಹಾಡ್ಲಿ ಬಿಡಿ. ಮತ್ತೆ ನಾನು ಅವ್ರಿಗೆ ಇದೇ ಸಲಹೆನೆ ಯಾವಾಗ್ಲೂ ನೋಡಿ, ನೀವೇ ಹೇಳಿದ್ರಿ ಅಲ್ಲಿ ತುಂಬಾ ಸುಂದರವಾಗಿ ಹಾಡಿದ್ರು, ಸುಂದರವಾಗಿ ಡ್ಯಾನ್ಸ್ ಮಾಡಿದ್ರು. ನೀವು ಮೊದಲನೇ ಸಲ ನೋಡಿದ ಡ್ಯಾನ್ಸ್ ಅನ್ನ ಅಥವಾ ಮೊದಲನೇ ಸಲ ನೋಡಿದ್ದು? ಖಂಡಿತ ಫಸ್ಟ್ ಟೈಮ್. ಮತ್ತೆ ನಾನು ಅವಳಿಗೆ ಸಲಹೆ ಕೊಟ್ಟಿದ್ದೆ, ನೀನು ಸಿಂಗಿಂಗ್ನ 70% ಇಟ್ಕೋ, 30% ಗ್ಲಾಮರ್ ಇರ್ಲಿ, ಆಗ ನಿನ್ ಹಾಡು ಹೆಸರು ಮಾಡುತ್ತೆ ಅಂತ. ಮತ್ತೆ ಇದೇ ಸಲಹೆನೆ ನಾನು ಅವಳ ತಂದೆಗೂ ಕೊಟ್ಟಿದ್ದೆ. ರಿಲೇಶನ್ಶಿಪ್ ಇರ್ಲಿಲ್ಲ ಅಂತ ಇವತ್ತು ನೀವು ಹೇಳ್ತಾ ಇದ್ದೀರಾ? ಇಲ್ಲ, ಆದ್ರೆ ಖಂಡಿತ. ನಿಮ್ಗೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದ? ಯಾವ ವಿಷಯ? ಅದೇ ಅವರಿಗೆ ರಿಲೇಶನ್ಶಿಪ್ ಇಷ್ಟ ಇದೆ ಅನ್ನೋ ವಿಚಾರ, ಮತ್ತೆ ಅದೇ ವಿಚಾರವಾಗಿ ಅವರಲ್ಲಿ ನನಗೆ ಇವ್ರ ಜೊತೆ ರಿಲೇಶನ್ಶಿಪ್ ಇದೆ ಅಂತ ಹೇಳಿದಾಗ ನನಗೆ ಶಾಕ್ ಆಗೋಯ್ತು. ಮತ್ತೆ ಅನಿಸ್ತು, ನಾನು ಇವಳಿಗೆ ಅರ್ಥ ಮಾಡಿಸಿದ್ದೆ ಒಂದು, ಇವಳಿಲ್ಲಿ ಹೇಳ್ತಿರೋದೇ ಇನ್ನೊಂದು. ಸರಿ ಆಯ್ತು, ನಡಿ ಒಳಗಡೆ ಹೋಗೋಣ. ಅನೂಪ್ ಅವರೇ, ಈ ಪ್ರಮೋಷನಲ್ ವಿಡಿಯೋ ಒಂದು ರೆಕಾರ್ಡ್ ಆಗಿತ್ತು, ಅದು ನಮ್ಮ ಹತ್ರ ಇದೆ. ಅದರಲ್ಲಿ ಅವ್ರು ಹೇಳ್ತಾರೆ, ನಮ್ಮ ರಿಲೇಶನ್ಶಿಪ್ 3.5 ವರ್ಷಗಳಿಂದ ನಡೀತಾ ಇದೆ ಅಂತ. ನಾವು ಕದ್ದು ಮುಚ್ಚಿ ಭೇಟಿ ಆಗ್ತೀವಿ. ನಾನು ಕೋಲ್ಕತ್ತಾಗ್ ಹೋದಾಗ ನನ್ನ ಹಿಂದಿಂದನೇ ಅನೂಪ್ ಅವ್ರು ಬಂದ್ಬಿಟ್ಟು ನಾನು ಇದನ್ನ ಹೇಳಿದ್ದೆ, ಅದು ಪ್ರಮೋಷನಲ್ ವಿಡಿಯೋ ಅದು. ಅದಕ್ಕೆ ನಾನು ಅವಳಿಗೆ ಹೇಳಿದ್ದು, ಇವ್ರು ತೋರ್ಸ್ಕೊಳ್ಳಿ ಬಿಡು, ಪಬ್ಲಿಸಿಟಿ ಮಾಡ್ಲಿ ಬಿಡು, ಆದ್ರೆ ನೀನಲ್ಲಿ ಒಂದು ಮಾತ್ರ ಹೇಳು, ನಾವು ಗುರು ಶಿಷ್ಯರ ತರ ಒಳಗಡೆ ಹೋಗ್ತಿದೀವಿ, ಯಾಕೆ ಅಂದ್ರೆ ನಾನೇ ಹೇಳ್ಕೊಟ್ಟಿದ್ದು. ಆದ್ರೆ ನೋಡಿ, ವಿಡಿಯೋನ ನೋಡಿದ್ರೆ ನಮ್ಮ ಜನಗಳಿಗೆ ಗೊತ್ತಾಗತ್ತೆ, ಮೊದ್ಲೇ ಏನೋ ಇತ್ತು ಮತ್ತೆ ಏನೋ ಆಗತ್ತೆ ಅಂತ ಅನ್ನೋದು ಗೊತ್ತಿತ್ತು ಅಂತ. ಇಲ್ಲ, ನಾನು ಏನ್ ಹೇಳ್ಬೇಕಿತ್ತೋ ಅದನ್ನ ಹೇಳ್ದೆ, ಆದ್ರೆ ಅವಳಿಗೆ ಹೀಗೇಳು ಅಂತ ಹೇಳ್ಕೊಟ್ಟಿದ್ದನ್ನ ಅವಳು ಹೇಳಲೇ ಇಲ್ಲ. ಅದನ್ನ ಹೇಳಲಿಲ್ಲ. ಸರಿ, ನಾನಂದೆ, ಈಗ ಹೇಳಿಲ್ವಲ್ಲ, ನಡಿ 4-5 ವಾರ ಒಳಗಿದ್ ಬರೋಣ, ಹೊರಗ್ ಬಂದ್ಮೇಲೆ ವಿಷಯ ಹೇಳೋಣ ಅಂತ. ಅವಳಲ್ಲೇ ಇದ್ದಾಳೆ, ಇನ್ನು ಅವಳು ಹೊರಗಡೆನೆ ಬಂದಿಲ್ಲ. ನೋಡಿ, ಅವ್ರು ಹೇಳ್ತಾರೆ, ಹಮ್ ದಿಲ್ ದೇ ಚುಕೆ ಸನಂ. ಹೇಳಿ ಬಿಡಿ, ನನಗೆ ಆಸೆನೇ ಇಲ್ಲ, ಇಂಥ ಇಚ್ಛೆನೂ ಇಲ್ಲ ನನಗೆ. ನಾನಂತೂ ಇನ್ನು ಮುಂದೇನೂ ಅವಳಿಗೆ ಹಾಡೇ ಹೇಳ್ಕೊಡೋದು, ಅವಳು ಹೊರಗೆ ಬಂದಾಗ ಸಂಗೀತನೇ ಕಲ್ಸೋದು. ನೋಡಿ, ಜಸ್ಲಿನ್ ಸಿಕ್ಕಿದಾಳೆ, ಆಸ್ ಸ್ಟೂಡೆಂಟ್ ಸಿಕ್ಕಿದಾಳೆ, ಮತ್ತೆ ಯಾವಾಗ್ಲೂ ಆಗಿರ್ತಾಳೆ, ಯಾವಾಗ್ಲೂ ನಮ್ ಜೊತೆ ಹಾಡ್ತಾಳೆ. ಸಂಬಂಧ ಏನು ಅಂದ್ರೆ, ನಾನು ಮತ್ತೆ ಜಸ್ಲಿನ್ ಅವ್ರ ಫಾದರ್, ನಾವಿಬ್ರು ಸೇರಿ ಇವಳು ಮದುವೆಯಲ್ಲಿ ಇವಳು ಕನ್ಯಾದಾನ ಮಾಡ್ತೀವಿ. ಇದು ಸಂಬಂಧ, ಇದೇ ಸಂಬಂಧ. ಆದ್ರೆ ನೀವಂತೂ ಅಲ್ಲಿ ಹೇಳಿದ್ರಿ, 2 ಕಡೆಯಿಂದ ತಂತಿನ ಸೇರಿಸಲಾಗಿತ್ತು ಅಂತ. ಅರೆ, ಇವೆಲ್ಲ ನೀವು ಆ ಪ್ರಮೋಷನಲ್ ವಿಡಿಯೋನಲ್ಲಿ ಕೇಳಿದನ್ನ ಹೇಳ್ತಿದ್ದೀರಾ? ಅಲ್ಲ, ಆ ಶೋನಲ್ಲಿ ಇದ್ದಷ್ಟು ದಿನ ನಾನು ಈ ತರದ್ ಏನಾದ್ರೂ ಮಾತಾಡಿದ್ದೀನಿ. ನೀವು ಪೂರ್ತಿ ಬಿಗ್ ಬಾಸ್ ನೋಡಿದಿರಲ್ಲ, ನಿಮ್ಗೆ ಕೆಮಿಸ್ಟ್ರಿ ಏನಾದ್ರೂ ಕಾಣಿಸ್ತಾ ಹೇಳಿ, ಆಗ್ಬೇಕಾದ್ರೆ ಮಾತಾಡ್ತೀನಿ. ಓಕೆ, ನೀವು ಎಲ್ಲಿ ಕಾಣಿಸ್ತು ಹೇಳಿ? ಎಲ್ಲಿ ಕಾಣಿಸಿಲ್ಲ ಅಂತ ತೋರಿಸಿ. ಹೇಳಿದ್ರಿ ಕೆಮಿಸ್ಟ್ರಿ ಕಾಣಿಸಿಲ್ಲ ಅಂತ, ನೀವ್ ಹೇಳಿದ್ರಿ ನಾನು ಅಂಥದ್ದನ್ನೇನು ಮಾಡೇ ಇಲ್ಲ ಅಂತ. ಸಾಕಷ್ಟಾಗಿದೆ ಅಂತದ್ದು. ಒಂದ್ ನಿಮಿಷ ಕೇಳಿ. ಇತ್ತೀಚೆಗೆ ಮಕ್ಕಳು ತಮ್ಮ ತಂದೆ ಕೆನ್ನೆಗೆ ಕಿಸ್ ಮಾಡಲ್ವಾ? ನಂಬರ್ 2, ಇಲ್ಲ, ನಂಬರ್ 2 ಇಲ್ಲಿ ಕೇಳಿಪಾ, ಪೂರ್ತಿ ಕೇಳಿಸ್ಕೊಳ್ಳಿ. ಅವಳು ಇಲ್ಲಿ ಕಿಸ್ ಮಾಡಿದ್ಲು, ನಾನು ಹೇಳ್ದೆ ಈ ಕಡೆ ಬಿಟ್ಬಿಡು, ಬೇರೆ ಯಾರಾದ್ರೂ ಕಿಸ್ ಮಾಡ್ಬೋದು ಅಂದೆ. ಅದನ್ನು ನಾನೇ ಹೇಳ್ದೆ, ಇದು ನನ್ನ ಡೈಲಾಗೆ. ಅಂದ್ರೆ ಇದನ್ನ ಹಾಗೆ ಬಿಟ್ಬಿಡು, ಇಲ್ಲಿ ಬೇರೆ ಯಾರಾದ್ರೂ ಮಾಡ್ತಾರೆ. ಡ್ರಾಮಾ ಅದು. ಆ ಜಾಗದಲ್ಲಿ ಇವೆಲ್ಲ ನಡೀತಾ ಇತ್ತು. ಎಲ್ಲದಕ್ಕೂ ಎಂಟರ್ಟೈನ್ಮೆಂಟ್ ವ್ಯಾಲ್ಯೂ ಕೊಡೋ ಪ್ರಯತ್ನ ನಡೀತಾ ಇತ್ತು. ಇದಕ್ಕಿಂತ ಹೆಚ್ಚಿಗೆ ಇನ್ನೇನೂ ಇರ್ಲಿಲ್ಲ ಅಲ್ಲಿ. ಮತ್ತೀಗ ಅವಳು ಹೊರಗಡೆ ಬಂದ್ರೆ ಅವಳು ಕೂಡ ಹೇಳ್ಬಿಡ್ತಾಳೆ ಏನಿತ್ತು ಅಂತ. ನೋಡಿ, ನೀವ್ ಹೇಳಿದ್ರಿ, ಒಬ್ಬ ತಂದೆ ಹೇಗೆ ಕಿಸ್ ಮಾಡ್ತಾನೋ ನಾನು ಹಾಗೆ ಕಿಸ್ ಮಾಡಿದ್ದೆ ಅಂತ. ನೀವೇ ನೋಡಿ ಬೇಕಾದ್ರೆ ಎಲ್ಲಿ ಕೊಟ್ಟಿದ್ದು ಅಂತ. ಅಲ್ಲ, ಈಗ ಮಕ್ಕಳು ಕೆನ್ನೆಗೆ ಮುತ್ಕೊಡೋದಿಲ್ವಾ ಅಪ್ಪಂಗೆ? ಅದು ಒಂದು ಶೋ ಆಗಿರೋದ್ರಿಂದ, ಸೊ ಅದನ್ನ ಇನ್ನು ಜಬರ್ದಸ್ತ್ ಮಾಡೋದಕ್ಕೋಸ್ಕರ ಲಿಪ್ಸ್ಟಿಕ್ ಕೂಡ ಹಾಕ್ಲಾಗಿತ್ತು. ಮತ್ತೆ ನಾನು ಇಲ್ಲಿ ಮಾಡಬೇಡ, ಇಲ್ಲಿ ಮಾಡೋದಿಕ್ ಬೇರೆ ಯಾರಾದ್ರೂ ಬರ್ತಾರೆ ಅಂತ. ಮತ್ತೆ ನೀವಲ್ಲಿ ಜಸ್ಲಿನ್ಗೋಸ್ಕರ ಒಂದು ಹಾಡನ್ ಕೂಡ ಹಾಡ್ತೀರಾ, ಚೌದ್ವಿ ಕಾ ಚಾಂದ್ ಹೋ. ನೋಡಿ, ಅದು ಒಂದು ಪೂರ್ತಿ ಸ್ಕ್ರಿಪ್ಟೆಡ್ ಪ್ರೋಗ್ರಾಮ್ ಮಾಡಿದ್ರು ಡೇಟಿಂಗ್ದು.
ನಮ್ಗೇನು ಹೇಳಿದ್ರು, ನಿಮ್ಗಳನ್ನ ತಯಾರಿ ಮಾಡಲಾಗತ್ತೆ, ನಿಮ್ಮ ಜನ ನಿಮ್ಮನ್ನ ತಯಾರಿ ಮಾಡ್ತಾರೆ, ಅವ್ರನ್ನ ಒಳಗಡೆ ಒಂದು ಕೋಣೆ ಕರ್ಕೊಂಡು ಹೋಗ್ತೀರಾ, ಅಲ್ಲಿ ನಿಮಗೆ ಈ ಡೇಟ್ನ ಸುಂದರವಾಗಿ ಮಾಡಬೇಕು ಅಂತ ಹೇಳಿದ್ರು. ನಾನಂದೆ ಸರಿ ಮಾಡೋಣ. ನಮ್ಮನ್ನ ತಯಾರು ಮಾಡಿದ್ರು, ನಾವು ಹೋದ್ವಿ. ಅಲ್ಲಿ ತುಂಬ ಒಳ್ಳೆ ಅಡುಗೆ ಮಾಡಿಟ್ಟಿದ್ರು, ಯಾಕೆಂದ್ರೆ ಅಲ್ಲಿ ತಿನ್ನಬೇಕು ಅಂದರೆ ನಾವೇ ಮಾಡ್ಕೋಬೇಕಾಗತ್ತೆ. ಆದರೆ ಅಲ್ಲಿ ತುಂಬ ಒಳ್ಳೆ ಊಟ ರೆಡಿ ಮಾಡಿಬಿಟ್ಟಿದ್ರು, ಹಾರ್ಮೋನಿಯಂ ಇಟ್ಟಿದ್ರು. ಮತ್ತು ನಾನು ಚೌದ್ವೀಂ ಕಾ ಚಾಂದ್ ಹೋ ಹಾಡಿದೆ. ಅದಾದಮೇಲೆ ನಾನು ಪ್ಯಾರ್ ದಿವಾನ ಹೋತಾ ಹೇ ಮಸ್ತಾನ ಅದನ್ನು ಹಾಡಿದೆ. ಅದಾದಮೇಲೆ ನಾವಲ್ಲಿ ಒಂದು ಸ್ವಲ್ಪ ಡ್ಯಾನ್ಸ್ ಕೂಡ ಮಾಡಿದ್ವಿ. ಅದು ಅವ್ರೇನು ಅಲ್ಲಿ ಡೇಟ್ ಆರ್ಗನೈಸ್ ಮಾಡಿದ್ರು ಅದನ್ನು ನಾವು ಸುಂದರಗೊಳಿಸಿದ್ವಿ ಅಷ್ಟೇ. ಇದ್ರಲ್ಲಿ ತಪ್ಪೇನಿದೆ? ಮತ್ತೆ ನೀವಂತೂ ಕುಖ್ಯಾತಿ ಮಾಡ್ಬಿಟ್ರಲ್ಲ. ಜಸ್ಲಿನ್ ಅಂತೂ मुन्नी बदनाम हुई डार्लिंग तेरे लिए। ಅರೇ ಬದ್ನಾಮ್ ಏನಾದ್ರು ಸ್ವಾಮಿ, ಬಿಲ್ಕುಲ್ ಹೆಸರು ಹಾಳಾಗ್ಲಿಲ್ಲ. ಈಗ್ಲೂನು ಜನಗಳ ಎಲ್ರಿಗೂ ಇದ್ರ ಪೂರ್ತಿ ವಿಷಯ ಗೊತ್ತಾಗಿದೆ. ಯಾಕೆಂದ್ರೆ ಜಸ್ಲಿನ್ ಅವ್ರ ಫಾದರ್ ಕೂಡ ಇದನ್ನೆಲ್ಲ ಹೇಳಿದ್ದಾರೆ. ಅವ್ರ ಫಾದರ್ ಕೂಡ ಹೇಳಿದ್ದಾರೆ, ನನಗೆ ಗೊತ್ತಿದೆ ಈ ಥರ ಏನೂ ಇಲ್ಲ ಅಂತ. ಇನ್ನೊಂದು ಗೊತ್ತಾ ನಿಮಗೆ, ಜಸ್ಲಿನ್ ಎಲ್ಲೇ ಹೋದ್ರೂ ಒಂದೋ ಜೊತೆಗೆ ಅವಳ ಅಣ್ಣ ಇರ್ತಾರೆ, ಇಲ್ಲ ಫಾದರ್ ಇರ್ತಾರೆ. ಸೊ ಇದು ಅವ್ರಗಳಿಗೆ ಪ್ರತಿಯೊಂದು ನಿಮಿಷದ್ದು ಮಾಹಿತಿ ಇರುತ್ತೆ ಅಲ್ಲಿ. ಹಾಗೆಲ್ಲ ಏನೂ ಇಲ್ಲ. ಮತ್ತೆ ಅಂಥ ವಿಷಯ ನನ್ನ ಜೀವನದಲ್ಲಿ ನಡೆಯೋದಿಕ್ಕೂ ಬಿಡಲ್ಲ ನಾನು. ತುಂಬ ಖುಷಿಯಾಗಿದ್ದೀನಿ ನನ್ನ ಜೀವನದಲ್ಲಿ. ಖುಷಿಯಾಗಿದ್ದೀನಿ ನಾನು. ಇನ್ನು ಮುಂದೆ ಜೀವನದಲ್ಲಿ ನನಗೆ ಯಾರ ಜೊತೆನೋ ರಿಲೇಷನ್ಶಿಪ್ ಆಯಿತು ಅಂತಲೋ ಮದುವೆ ಆಯಿತು ಅಂತೆಲ್ಲ ಕೇಳಲ್ಲ ನೀವು. ಮುಗೀತು. ನನ್ನ ಜೀವನದಲ್ಲಿ ಏನೆಲ್ಲ ಇಲ್ಲ, ಆಗ್ಬೇಕಿತ್ತೋ ಎಲ್ಲ ನೀವು ಆಗೋಯ್ತು. ಈ ವಿಚಾರವನ್ನ ಹೇಳಿ ಅವ್ರು ಹೇಳ್ತಾರೆ 3.5 ವರ್ಷಗಳಿಂದ ರಿಲೇಶನ್ಶಿಪ್ ಇದೆ, ಕದ್ದು ಮುಚ್ಚಿ ಭೇಟಿ ಆಗ್ತೀವಿ, ನಾನು ಕೋಲ್ಕತ್ತಾಗ್ ಹೋದ್ರೆ ಅವರು ಹಿಂದೆನೆ ಬಂದ್ಬಿಡ್ತಾರೆ, ಮತ್ತೆ ನೀವ್ ಹೇಳ್ತೀರಿ ನಾನು ದಿಲ್ಲಿಗೆ ಹೋಗ್ತೀನಿ, ನೀನ್ ಹಿಂದೆನೆ ಬಂದ್ಬಿಡು ಅಂತ. ಅದು ಪ್ರಮೋಷನ್ ವಿಡಿಯೋ. ಅದ್ರಲ್ಲಿ ಹೇಳಿದ್ದು ಇದನ್ನ. ಮತ್ತೆ ಅದಕ್ಕೋಸ್ಕರ ಮಾತ್ರನೇ ಬೇರೆ ಏನೂ ಇರಲಿಲ್ಲ. ಇದು ನಿಜ ಅಲ್ವೇ ಅಲ್ಲ. ಇದರಲ್ಲಿ ಒಂದೇ ಒಂದು ಸ್ವಲ್ಪ ಕೂಡ ಸತ್ಯ ಇಲ್ಲ. ನೀವೀಗ ನಿಮ್ಮ ಇಮೇಜಿನ ಸರಿ ಮಾಡ್ಕೊಳ್ಳೋ ಪ್ರಯತ್ನ ಇಲ್ಲ ಮಾಡ್ತಾ ಇಲ್ಲ ಇದ್ದೀರಾ? ಇಲ್ಲ 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 ಖಂಡಿತ ಇಲ್ಲ, ಖಂಡಿತ ಇಲ್ಲ. ನಾನು ನಿಮ್ಗೆ 100% ಹೇಳ್ತಿದ್ದೀನಿ, ಇದು ಸತ್ಯ ಅಲ್ವೇ ಅಲ್ಲ. ಅನುಪ್ ಅವ್ರೇ, ಈ ಮಾತನ್ನ ನಂಬೋದಿಕ್ಕೆ ಜನಗಳಿಗೆ ಬಹಳನೇ ಕಷ್ಟ ಆಗತ್ತೆ. ಏನ್ ಪರವಾಗಿಲ್ಲ. ಯಾರು ನಂಬೋದಿಕ್ಕಾಗುತ್ತೋ ಅವ್ರು ನಂಬ್ತಾರೆ. ಬಾಕಿ ನಾನು ಏನ್ ನಿಮ್ಗೆ 4 ಶಬ್ದ ಕೇಳಿಸಿದ್ದೆ, ಶಬದ್ದು ಹೇಳಿ. ಆ साधो मन का मान त्यागो, काम क्रोध संगत दुर्जन की, ताते अहनिस भागो। साधो मन का मान त्यागो, दुख सुख दोनों सम करी जाने, और मान अपमाना। हरक शोक ते रहे अतीता, तिन जग तत्व पछाना। साधो मन का मान त्यागो। ನಾನಿದ್ರಲ್ಲಿ ನಂಬಿಕೆ ಇರ್ತೀನಿ. ನೋಡಿ, ಜನತೆನೇ ಕೇಳೋಣ ಅವರು ಎಷ್ಟು ನಿಮ್ಮನ್ನ ನಂಬ್ತಾರೆ ಅಂತ. ಆದ್ರೆ ನನ್ನ ಹತ್ರ ಸಾಕಷ್ಟು ಆರೋಪಗಳಿದೆ. ಎಲ್ಲ ಕೇಳಿ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಪ್ಕೆ ಅದಾಲತ್ನಲ್ಲಿ ಭಜನೆಯ ಸಾಮ್ರಾಟ ಅನೂಪ್ ಜಲೋಟಾ ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ನಾನು ಒಂದು ಜೋಕ್ ಕೇಳಿದ್ದೀನಿ. ಅದರಲ್ಲಿ ಮೋದಿಜಿಯವರು ನನ್ನ ಮುಂದೆ ಹೀಗೆ ನಿಂತಿದ್ದಾರೆ. ಮತ್ತೆ ಅವ್ರು ಹೇಳ್ತಿದ್ದಾರೆ, ನೀವು ಬಂದಿದ್ರಿಂದ ಈ ಪೆಟ್ರೋಲ್ ಮತ್ತೆ ಡೀಸೆಲ್ ಪ್ರೈಸಸ್ ಏನಿದೆ, ಜನ ಸ್ವಲ್ಪ ದಿನಗಳ ಕಾಲ ಅದನ್ನು ಮರ್ತು ಹೋಗಿದ್ದಾರೆ. चांद अंजराइयां ले रहा है, चांदनी मुस्कुराने लगी है. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಜನಪ್ರಿಯ ಗಾಯಕ ಅನೂಪ್ ಜಲೋಟಾ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಗಾಯಕ ಅನೂಪ್ ಜಲೋಟಾ ಮೇಲಿರುವ ಆರೋಪವೆಂದರೆ ಇವರು ತಮ್ಮ ಫ್ಯಾನ್ಸಿಗೆ ಮೋಸ ಮಾಡಿದ್ದಾರೆ ಎಂಬುದು. ಅನೂಪ್ ಅವರೇ, ನಿಮ್ಮ ಬಗ್ಗೆ ನಿಮ್ಮ ಫ್ಯಾನ್ಗಳಿಗೆ ಗೊತ್ತಿದೆ. ನೀವು ಭಜನೆ ಹಾಡಿದ್ರಿ, ಮೀರಾ ಹೋಗಯಿ ಮಗನ್. ನೀವು ಹಾಡ್ತೀರಿ, ಜಗಮೇ ಸುಂದರ್ ಹೇ ದೋ ನಾಮ್, ಚಾಹೆ ಕೃಷ್ಣ ಕಹೋ ಯಾ ರಾಮ್. ನೀವು ಹಾಡ್ತೀರಿ, ಆಂಖ್ ವೋ ಜೋ ಶಾಮ್ ಕಾ ವರ್ಣನ್ ಕಿಯಾ ಕರೆ, ಹೇ ಶೀಶ್ ವೋ ಜೋ ಪ್ರಭು ಚರಣ್ ಮೇ ವಂದನ್ ಕಿಯಾ ಕರೆ. ಹೌದು. ಆದ್ರೆ ನೋಡಿ, ನೀವು ಜಸ್ಲಿನ್ನ ಕಡೆಗೆ ನಿಮ್ಮ ಒಲವನ್ನ ತೋರಿಸ್ದಾಗ ನೀವ್ ಹೇಳ್ತೀರಿ ಇದು ಸುಳ್ಳು ಸ್ಟೋರಿ ಅಂತ. ಮತ್ತೆ ಈ ಸುಳ್ಳು ಲವ್ ಸ್ಟೋರಿ ಬಗ್ಗೆ ಮಾತುಕತೆ ಆದಾಗ ನಿಮ್ಮ ಫ್ಯಾನ್ಸ್ಗೆ ತುಂಬಾನೇ ದುಃಖ ಆಗಿರ್ಬೇಕಲ್ಲ? ಫ್ಯಾನ್ಸ್ಗಳಿಗೆ ಯಾಕೆ ದುಃಖ ಆಯ್ತು? ನಾವು ಅಲ್ಲಿ ನಿಮ್ಗಳನ್ನ ಎಂಟರ್ಟೈನ್ ಮಾಡಿಲ್ವಾ ಹೇಳಿ? ನೋಡಿ, ನೀವ್ ಹೇಳ್ತಾ ಇದ್ದೀರಾ ನೀವು ಈ ಅವಕಾಶವನ್ನ ಬಳಸ್ಕೊಂಡಿದ್ದು ಜಸ್ಲಿನ್ನ ಫೇಮಸ್ ಮಾಡೋದಕ್ಕೆ ಅಂತ. ನೋಡಿ, ನಾನು ಖಂಡಿತ ಅವಳಿಗೆ ಹೇಳಿದ್ದೆ,
ನೀನು ನನ್ನ ಜೊತೆ ಬಂದ್ರೆ ನಿನಗೆ ಹೆಸರು ಬರುತ್ತೆ ಅಂತ. ಮತ್ತದಾಯ್ತು. ಯಾಕೆ ಅಂದ್ರೆ ಅವಳೇ ನನ್ನನ್ನು ಅಪ್ರೋಚ್ ಮಾಡಿದ್ದು, ನಾನು ಅವಳನ್ನ ಅಪ್ರೋಚ್ ಮಾಡಿರಲಿಲ್ಲ. ಜೆಸ್ಲಿನ್ ಮತ್ತೆ ಜೆಸ್ಲಿನ್ ಫಾದರೇ ನನ್ನನ್ನು ಅಪ್ರೋಚ್ ಮಾಡಿದ್ದು, ನೀವು ಬನ್ನಿ, ಇದರಿಂದ ಜೆಸ್ಲಿನ್ಗೆ ತುಂಬ ಲಾಭ ಆಗುತ್ತೆ. ಮತ್ತೆ ಅದು ಲಾಭ ಆಯಿತು. ಇಡೀ ಪ್ರಪಂಚಕ್ಕೆ ಗೊತ್ತು ಅವಳಿಗೆ ಲಾಭ ಆಯಿತು ಅಂತ. ಮತ್ತೆ ಇದರಿಂದ ನನಗೆ ನಷ್ಟ ಆಯಿತು ಅಂತ ನೀವುಗಳು ಅನ್ಕೋತಾ ಇದ್ರೆ ನಾನು ನಿಜ ಹೇಳ್ತೀನಿ ಕೇಳಿ, ಏನೂ ನಷ್ಟ ಆಗಿಲ್ಲ. ಜನ ನನ್ನ ಸಂಗೀತನ, ನೀವು ನನ್ನ ಸಂಗೀತದ ಬಗ್ಗೆ ಯೋಚಿಸಿ, ಸಂಗೀತ ಕೇಳಿ. ಇದೇ ಸಂಗೀತನ ನೀವು ನಾಳೆ ಮಾಧುರ್ಯದ ಜೊತೆ ಕೇಳ್ತೀರಾ, ನಿಮ್ಗೆ ಇಷ್ಟ ಆಗುತ್ತೆ. ನೋಡಿ, ಅವರ ತಂದೆ ಏನ್ ಹೇಳ್ತಾ ಇದ್ರು ಅಂತಂದ್ರೆ, ಅವರು ಬಿಗ್ ಬಾಸಿಗೆ ಹೋಗ್ತಾರೆ, ಗುರು ಶಿಷ್ಯರು ಹೋಗ್ತಾರೆ, ಅಲ್ಲಿ ರಿಹರ್ಸ್ ಮಾಡ್ತಾರೆ, ಅಲ್ಲಿ ಹಾಡ್ ಹಾಡ್ತಾರೆ. ಆದ್ರೆ ಅಲ್ಲಿ ಆಗಿದ್ದೇ ಬೇರೆ ಅಲ್ವಾ? ಹಾಡಿದ್ವಲ್ಲ? ಇಲ್ಲ, ಆ ಥರದ್ದೇನು ಮಾಡ್ಲಿಲ್ಲ. ನಾವು ಹಾಡಾಡ್ದ್ವಿ. ನಾವಲ್ಲಿ ರಿಜಾಜೆ ಮಾಡಿದ್ದು. ಅಲ್ಲ, ಕೆನ್ನೆ ಮೇಲೆ ಹಾಡ್ ಹಾಡಿದ್ರ? ಅಲ್ಲ, ಒಂದ್ ವೇಳೆ ಅವಳು ಬಂದು ಇಲ್ಲಿ ಕೊಟ್ರೆ ಇನ್ನೊಂದು ಖಾಲಿ ಇದೆ. ಆಗ ನಾನು ಹೇಳ್ದೆ ಇಲ್ಲಿ ಯಾರು ಬರ್ತೀರಾ ಅಂತ. ಇದೆಲ್ಲ ತಮಾಷೆಯಾಗಿ ನಡೀತಾ ಇತ್ತು. ಮತ್ತೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕ್ರಿಯೇಟ್ ಮಾಡೋ ಪ್ರಯತ್ನ ಆಗಿತ್ತು ಅದು. ಮತ್ತೆ ಅದಾಯ್ತು, ಅಲ್ಲಿಗೆ ವಿಷಯ ನೋಡಿ, ಮುಗೀತು. ಗಾಲಿಬ್ ಅವ್ರು ಹೇಳಿದ್ದಾರೆ, ಯೇ ಇಶ್ಕ್ ನಹಿ ಆಸಾನ್, ಬಸ್ ಇತನಾ ಸಮझ लीजिए कि आग का दरिया है और कूद के जाना है. ಈಗ ಇದ್ರ ಮೇಲೆ ನಾನು ನಿಮ್ಗೆ ಬೇರೆ ಒಂದು ಕೇಳಿಸ್ಲಾ? जिंदगी से बड़ी सजा ही नहीं, जिंदगी से बड़ी सजा ही नहीं, और क्या जुर्म है पता ही नहीं, जिंदगी से. ಹಾಗೆ ಇನ್ನೊಂದು ನನ್ನ ಕಡೆಯಿಂದ, चाहे सोने के फ्रेम में जड़ दो, चाहे सोने के फ्रेम में जड़ दो, आईना झूठ बोलता ही नहीं, आईना झूठ बोलता ही नहीं, और क्या जुर्म है पता ही नहीं, जिंदगी से बड़ी सजा ही नहीं. ಈಗ ಅಪರಾಧ ಏನು ಅಂತ ನಾನು ಹೇಳಿ. ಯಾವ ಜೆಸ್ಲಿನ್ ಬಗ್ಗೆ ನೀವು ಮಾತಾಡ್ತಾ ಇದ್ದೀರೋ, ಯಾರಿಂದಾಗಿ ನಿಮ್ಮ ಫ್ಯಾನ್ಸ್ಗೆ ನಿರಾಶೆ ಆಗಿಲ್ಲ ಅಂತ ಹೇಳ್ತಾ ಇದ್ದೀರೋ, ನಿಮ್ಮ ಹೆಸರು ಹಾಳಾಗಿಲ್ಲ ಅಂತಿದ್ದೀರೋ, 2013ರಲ್ಲಿ ಒಂದು ಸಿನಿಮಾ ಮಾಡ್ತಾರೆ. ಆ ಸಿನಿಮಾದ ಹೆಸರು ಡರ್ಟಿ ರಿಲೇಷನ್. ಇದು ಆಲ್ಮೋಸ್ಟ್ ಸಾಫ್ಟ್ ಪೋರ್ನ್ ಅಂತ ಒಂದು ಅಡಲ್ಟ್ ಸಿನಿಮಾ. ಅವ್ರ ತಂದೆನೇ ಈ ಸಿನಿಮಾ ಮಾಡಿದ್ದು. ನೀವು ಆ ಸಿನಿಮಾನ ನೋಡಿದ್ದೀರಾ? ಇಲ್ಲ, ನಾನು ನೋಡಿಲ್ಲ. ಆದ್ರೆ ನನಗೆ ಗೊತ್ತಿದೆ ಅವ್ರು ಅದನ್ನ ಮಾಡಿದ್ರು ಅಂತ. ಆದ್ರೂ ಕೂಡ ನೀವು ಅವ್ರ ಜೊತೆ ಹೋಗೋದಿಕ್ ಮನ್ಸ್ ಮಾಡಿದ್ರ? ನಂದಂತೂ ಬರೀ ಸಂಗೀತ ಕಲ್ಸೋ ನಂಟಿತ್ತು ಅಷ್ಟೇ. ಅದು ಇವತ್ತು ಇದೆ. ನಾಳೆ ಬಂದ್ರೆ ನಾಳೆನೂ ಹೇಳ್ಕೊಡ್ತೀನಿ. ನಾನು ಹೇಳ್ತೀನಿ ಕೇಳಿ. ಏನೋ ಆಗಿದೆ. ನಾಳೆ ಒಂದ್ ವೇಳೆ ರಾಕಿ ಸಾವಂತ್ ಹಾಡು ನೀವೊಂದು ತಮಾಷೆ ವಿಷಯ ಹೇಳ್ತೀನಿ ಕೇಳಿ. ನಾಳೆ ಒಂದ್ ವೇಳೆ ರಾಕಿ ಸಾವಂತೋ ಹಾಡು ಕಲ್ತ್ಕೊಳ್ಳೋದಿಕ್ ಬಂದ್ರೆ ನಾನು ಕಲಿಸ್ತೀನಿ. ನೋಡಿ, ನಾನು ಅದನ್ನೆಲ್ಲ ನೋಡೋದೇ ಇಲ್ಲ. ಅವಳು ಏನು ಮಾಡ್ತಾಳೆ, ಏನು ಹೇಳ್ತಾಳೆ, ಅದ್ಯಾವುದೂ ನೋಡೋದಿಲ್ಲ. ನಾನು ನೋಡೋದು ಒಂದೇ ಒಂದ್ ವೇಳೆ ಯಾರೊಳಗಾದ್ರೂ ಸಂಗೀತದ ಪ್ರೇಮ ಇದ್ರೆ, ಕಲಿಬೇಕು ಅಂತಿದ್ರೆ ಬನ್ನಿ ಕೂತ್ಕೊಳ್ಳಿ, ಕಲೀರಿ, ಕಲ್ಸ್ಕೊಡ್ತೀನಿ. ಅನೂಪ್ ಅವರೇ, ನೀವು ಯಾರಿಗೆ ಸಂಗೀತ ಕಲಿಸ್ತಿರಲ್ಲ ಅವರ ಬ್ಯಾಕ್ಗ್ರೌಂಡ್ ಅನ್ನು ನೋಡ್ಬೇಕಾಗತ್ತಲ್ವಾ? 2016ರಲ್ಲಿ 2 ವರ್ಷಕ್ಕೆ ಮುಂಚೆ ಇನ್ನೊಂದು ಸಿನಿಮಾ ಮಾಡ್ತಾರೆ ಅವ್ರ ತಂದೆ. ಒಬ್ಬ ತಂದೆ ತನ್ನ ಮಗಳ ಮೇಲೆ ಸಿನಿಮಾ ಮಾಡ್ತಾರೆ. ಮತ್ತೆ ಆ ಸಿನಿಮಾದ ಹೆಸರು ಡರ್ಟಿ ಬಾಸ್. ಮತ್ತೆ ಅದರಲ್ಲಿ ಒಬ್ಬ ಮುದುಕ ಇದ್ದಾನೆ. ಮತ್ತೆ ಆ ಮುದುಕ ಈ ಹುಡುಗಿ ಹಿಂದೆ ಮುಂದೆ ಸುತ್ತುತ್ತಾ ಇರ್ತಾನೆ. ಜನ ಹೇಳ್ತಾರೆ ಇದೇ ಸ್ಟೋರಿ ಅಂತ. ಅದನ್ನೂ ನಾನು ನೋಡಿಲ್ಲ. ಆದ್ರೆ ನಾನು ಯಾವ ಅಫೇರಲ್ಲೂ ಇಲ್ವೇ ಇಲ್ಲ. ಈ ಪ್ರಶ್ನೆ ಬರೋದೇ ಇಲ್ಲ. ಹೇಳಿ ಬಿಡಿ, ಅಫೇರ್ ಇದೆ. ನಾನು 2 ಫಿಲ್ಮ್ನ ನೋಡಿಲ್ಲ ಅಂದ್ರೆ ಅದು ನನಗೆ ಗೊತ್ತಿದೆ. ಆ 2 ಫಿಲಮ್ ಆಗಿರೋದು ಅದು ನನಗೆ ಗೊತ್ತಿದೆ. ಸಂಗೀತ ಕಲಿಬೇಕಾ, ಸಂಗೀತ ಕಲೀರಿ. ನನಗೆ ಬೇರೆ ವಿಷಯಗಳೆಲ್ಲ ಬೇಕಾಗೇ ಇಲ್ಲ. ಅದಕ್ಕೂ ನನಗೂ ಸಂಬಂಧ ಇಲ್ಲ. ಯಾವ ವಿಚಾರಗಳ ಬಗ್ಗೆ ನಿಮಗೆ ಚಿಂತೆ ಇದೆ ಮತ್ತೆ ಯಾರ ಬಗ್ಗೆ? ನನಗೆ ಬೇಕಿರೋದು ನಿಮ್ಮೊಳಗೆ ಎಷ್ಟು ಆಸಕ್ತಿ ಇದೆ ಅನ್ನೋದು. ನೋಡಿ, ನನ್ನ ಮನೇಲಿ ಒಂದು ಗುರುಕುಲ ನಡೆಸ್ತೀನಿ. ಬೆಳಿಗ್ಗೆ 9 ಗಂಟೆಗೆ ಸ್ಟೂಡೆಂಟ್ಸ್ ನನ್ನ ಹತ್ರ ಬರ್ತಾರೆ. ಮತ್ತೆ 12:30 ತನಕ ಕೂತು ಕಲಿತಾರೆ. ನಾನು ಮನೇಲಿದ್ದಾಗ ನಾನು ಕಲಿಸ್ತೀನಿ. ನಾನು ಮನೇಲಿ ಇಲ್ಲದೆ ಇದ್ದಾಗ ನನ್ನ ಸೀನಿಯರ್ ಸ್ಟೂಡೆಂಟ್ಸ್ ಹೇಳ್ಕೊಡ್ತಾರೆ. ಯಾರಿಲ್ಲೋ ₹1 ತಗೊಳ್ಳಲ್ಲ. ಜೊತೆಗೆ ನಂದು ಒಂದು ಷರತ್ತು ಇದೆ, ಯಾವುದೇ ಗಿಫ್ಟು ತರಬೇಡಿ ಅಂತ. ಒಂದ್ಸಲ ಏನಾಯ್ತು, ಒಬ್ಬ ಹುಡುಗ ಹಿಂದೆ ಬಿದ್ಬಿಟ್ಟ. ಅನೂಪ್ಜಿ, ನಾನು ನಿಮಗೆ ಏನಾದರೂ ಕೊಡಲೇಬೇಕು, ಯಾವ ಸ್ವೀಟ್ ತಂದು ಕೊಡ್ಲಿ ಅಂತ. ನಾನಂದೆ 2 kg ಬೆಂಡೆಕಾಯಿ ತಂದು ಕೊಡಪ್ಪ, ಅದು ತುಂಬ ಯೂಸ್ ಆಗುತ್ತೆ. ನನಗೆ ಬೆಂಡೆಕಾಯಿ ಅಂದರೆ ತುಂಬ ಇಷ್ಟ. ಸೊ ನಾನು ಅದಕ್ಕೆ ಜನಗಳಿಗೆ ಬೇಡ ಅಂತ ಹೇಳ್ತೀನಿ. ಏನು ಬೇಡ, ನಾನು ಸಂಗೀತ ಕಲ್ತಿದ್ದೀನಿ. ಸಂಗೀತ ನನಗೆ ಸಾಕಷ್ಟು ಕೊಟ್ಟಿದೆ. ಮತ್ತೆ ಅದನ್ನೇ ನಾನು ಜನಗಳಿಗೆ ಹಂಚೋದಿಕ್ಕೆ ಇಷ್ಟಪಡ್ತೀನಿ. ನೀವು ಹಾಡಿರುವಂತ ಒಂದು ಗಜಲ್ ಇದೆ, ಅದರ ಕೆಲವೊಂದು ಶಬ್ದಗಳನ್ನ ನಾನು ನೋಟ್ ಮಾಡ್ಕೊಂಡಿದ್ದೀನಿ. अश्कों ने रख लिया तेरे प्यार का भरम, दामन पे आ रहे थे फिर भी ठहर गए, जो जुर्म जिसमें दोनों बराबर के थे शरीक, इल्जाम जितने भी थे हमारे सर गए.
ಗಜಲ್ ಅದು ಯಾರು ಬರ್ದಿದ್ದಾರೋ ಅವರು ತಮ್ಮ ಪ್ರಕಾರ ಬರ್ದಿದ್ದಾರೆ. ಇಲ್ಲ ಇಲ್ಲ, ಚೆನ್ನಾಗಿ ಆದ್ರೆ ಚೆನ್ನಾಗಿದೆ. ಅವರು ತಪ್ಪಿಸ್ಕೊಂಡ್ರು, ಅಪರಾಧ ನಿಮ್ ತಲೆ ಮೇಲೆ ಬಂತು. ಆರೋಪ ಇರ್ಲಿಲ್ಲ ಅಂದಿದ್ರೆ ನಾನು ಇಲ್ಲಿಗೆ ಬರ್ತಿದ್ನಾ? ಅದಕ್ಕೆ ಅಲ್ವಾ ಇಲ್ಲಿ ಕರೆದಿರೋದು ನನ್ನ. ಆದ್ರೆ ಒಂದು ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇದೆ, ಮತ್ತೆ ಅದು ಬಿಲ್ಕುಲ್ ಸರಿ ಉತ್ತರ ಇದೆ, ಮತ್ತೆ ಅದೇ ಪದ್ಯದ ಪ್ರಕಾರನೇ. चाहे सोने के फ्रेम में जड़ दो आईना झूठ बोलता ही नहीं. ನೀವು ನನ್ನನ್ನ ಏನೇ ಕೇಳಿದ್ರು ನಿಮ್ಗೆ ಅದಕ್ಕೆ ಸರಿಯಾದ ಉತ್ತರ ಸಿಗುತ್ತೆ. ಜನತೆಯಿಂದ ಯಾರಾದರೂ ಪ್ರಶ್ನೆಗಳನ್ನ ಕೇಳ್ತೀರಾ? ನೀವು ಅಗರ್, ಯಾವಾಗ ಈ ಮ್ಯಾಟರ್ ಬಂದಾಗ ಮೀಡಿಯಾದಲ್ಲಿ ಜಸ್ಲಿನ್ನ ಫಾದರ್ ಹೇಳಿದ್ರು, ಅವರು ತುಂಬಾ ಡಿಸಪಾಯಿಂಟ್ ಆಗಿದ್ರು. ಯಾಕಂದ್ರೆ ಅವ್ರ ಮಗಳನ್ನ ಅವರು ನಿಮ್ ಹತ್ರ ಸಂಗೀತ ಕಲಿಯೋಕ್ ಕಲ್ಸಿದ್ರಂತೆ. ಆದ್ರೆ ನೀವ್ ಹೇಳ್ತಾ ಇದ್ದೀರಾ ನಾವು ಕನ್ಯಾದಾನ ಮಾಡ್ಬೇಕು ಅವ್ರ ಮಗಳಿಗೆ ಅಂತ. ಇದ್ರಲ್ಲಿ ಎಷ್ಟು ಸತ್ಯ ಇದೆ? ಅವರು ಈ ಮಾತು ಹೇಳಿದಾಗ ನನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಅವ್ರಿಗೂ ಸ್ವಲ್ಪನೂ ಗೊತ್ತಿರಲಿಲ್ಲ. ಅದನ್ನ ನಾನು ಇವತ್ತು ಅವ್ರಿಗೆ ಹೇಳ್ತೀನಿ. ಅವ್ರ ಮನಸ್ಸಿನಲ್ಲೇನಿತ್ತು, ಇವರಿಬ್ರು ನಮಗೆ ಮೋಸ ಮಾಡಿ ಒಳಗಡೆ ಹೋಗಿದ್ದಾರೆ. ಅವ್ರ ಮನಸ್ಸಿನಲ್ಲಿದ್ದು ವಾಪಸ್ ಬರ್ತಿದ್ದಂಗೆ ನಾನು ಅವ್ರಿಗೆ ಹೇಳ್ದೆ. ನಾನು ಅವ್ರಿಗೆ ಏನಂತ ಹೇಳ್ದೆ ಅಂದ್ರೆ, ನಿಮ್ಗೆ ನೆನಪಿದೆ ತಾನೆ, ಹೋಗೋದಿಕ್ ಮುಂಚೆ ನಾವು 3 ಜನ ನಿರ್ಧಾರ ಮಾಡಿದ್ವಿ, ಗುರು ಶಿಷ್ಯ ಆಗಿ ಹೋಗ್ತಾ ಇದೀವಿ. ಅವ್ರು ಹ್ಞೂ ಅಂದ್ರು. ಸೊ ನಾನು ಹೇಳ್ದೆ ಅದೇ ರೀತಿ ನಾವು ಹೋಗ್ಬೇಕಿತ್ತು, ಆದ್ರೆ ಅವಳು ಬೇರೆ ಏನೋ ಹೇಳ್ಬಿಟ್ಲು. ಮತ್ತೆ ಯಾವತ್ತಾದ್ರೂ ನೀವು ನನ್ನ ಜಸ್ಲಿನ್ ಜೊತೆ ನೋಡಿದ್ದೀರಾ? ಅವ್ರಂದ್ರು ಇಲ್ಲ, ನೋಡಿಲ್ಲ. ನಾನು ಕೇಳ್ದೆ ಮತ್ತೆ ನೀವು ಹೇಗೆ ಇದನ್ನೆಲ್ಲ ಅವ್ರು ಸೋ ಕ್ಲಿಯರ್ ಆಗಿ ಗೊತ್ತಾಗೋಯ್ತು ಇದು ಖಂಡಿತ ಸುಳ್ಳು ಸುದ್ದಿ ಅಂತ. ಮತ್ತೆ ಅವರು ನನ್ನ ಜೊತೆ ಸೇರಿ ಈ ಮಾತನ್ನು ಹೇಳಿದ್ರು, ಇನ್ನೀಗ ಜಸ್ಲಿನ್ ಮದುವೆ ಅಂತ ಆದ್ರೆ ನಾವಿಬ್ರು ಸೇರಿ ಅವಳು ಕನ್ಯಾದಾನ ಮಾಡ್ತೀವಿ ಅಂತ ಹೇಳಿದ್ವಿ. ಅನೂಪ್ ಅವರೇ, ಜನಗಳಿಗೆ ಏನನ್ಸುತ್ತೆ ಅಂತಂದ್ರೆ, ಜಸ್ಲಿನ್ನ ಫಾದರ್, ಜಸ್ಲಿನ್ ಮತ್ತೆ ಅನೂಪ್ ಜಲೋಟ ಎಲ್ರೂ ಸೇರ್ಕೊಂಡೇ ಇದನ್ನ ಮಾಡಿರುವಂಥದ್ದು, ಜನರನ್ನ ಮುಠಾಳ್ರನ್ನಾಗಿ ಮಾಡೋದಕ್ಕೆ ಡ್ರಾಮಾ ಕ್ರಿಯೇಟ್ ಮಾಡಿದ್ದಾರೆ ಅಂತ. ಖಂಡಿತವಾಗ್ಲೂ ಇಲ್ಲ. ಸತ್ಯ ಏನಿದೆಯೋ ನಾವದನ್ನ ನಿಮ್ ಮುಂದೆ ಹೇಳಿದೀವಿ. ಮುಂದೇನೂ ನಿಮ್ಗೆ ಗೊತ್ತಾಗತ್ತೆ. ಪ್ರಪಂಚ ಏನು ಇವತ್ತೇ ಕೊನೆ ಆಗೋದಿಲ್ವಲ್ಲ. ಇನ್ನೇನು ಡಿಸೆಂಬರ್ 30 ತನಕ ಮುಂಚೆ ಜಸ್ಲಿನ್ ಕೂಡ ಹೊರಗಡೆ ಬರ್ತಾಳೆ. ಮತ್ತೆ ಆಗ ಎಲ್ಲ ಗೊತ್ತಾಗತ್ತೆ. ಯಾವ ಹೋಟ್ಲಲ್ಲಿ ನಾವು ಮೀಟ್ ಆಗಿದ್ವಿ ಅದು ಗೊತ್ತಾಗ್ಬಿಡುತ್ತೆ. ನಾವು ಅವ್ರನ್ನ ಕರ್ಕೊಂಡು ಯಾವ ಹೋಟ್ಲಿಗೆ ಹೋಗ್ತಿದ್ವಿ ಅದು ಗೊತ್ತಾಗ್ಬಿಡುತ್ತೆ. ಬರ್ಲಿ ಬಿಡಿ. ಅಂದ್ರೆ ನಿಮ್ಗನ್ಸುತ್ತೆ ಈ ಡ್ರಾಮಾದಲ್ಲಿ ನೀವು ಶಾಮೀಲಾಗಿಲ್ಲ, ಜಸ್ಲಿನ್ ಮತ್ತೆ ಬಿಗ್ ಬಾಸ್ನ ಜನಗಳು ಸೇರ್ಕೊಂಡು ಡ್ರಾಮಾ ಮಾಡಿ ರಿಲೇಶನ್ಶಿಪ್ನ ಅನೌನ್ಸ್ ಮಾಡಿದ್ರು ಅಂತ. ನನಗೆ ಗೊತ್ತಿಲ್ಲ ಅದು ಯಾರ್ಯಾರು ಶಾಮೀಲಾಗಿದ್ರು ಅಂತ. ಆದ್ರೆ ಜಸ್ಲಿನ್ ಅಲ್ಲೇನು ಉತ್ತರ ಕೊಟ್ಲೋ ಅದು ಖಂಡಿತವಾಗ್ಲೂ ನಾವುಗಳು ನಿರ್ಧಾರ ಮಾಡಿದ್ದಲ್ಲ. ಇದು 100ಕ್ಕೆ 100% ಸತ್ಯ. ಈಗ ಅದು ಯಾರ್ ನಿರ್ಧಾರ, ಯಾರು ಹೇಳಿದ್ರು ಅವ್ರು ಬಂದ್ಮೇಲೆ ಗೊತ್ತಾಗತ್ತೆ, ಇನ್ನೂ ಕ್ಲಿಯರ್ ಆಗ್ಬಿಡುತ್ತೆ. ಆದ್ರೆ ನನ್ನ ಕಡೆಯಿಂದ ಜಸ್ಲಿನ್ ಬಗ್ಗೆ ಯಾವುದೇ ರೊಮ್ಯಾಂಟಿಕ್ ಆಂಗಲ್ ಇಲ್ವೇ ಇಲ್ಲ. 000. ಅಂದ್ರೆ ನನ್ನ ಅವಳ ಮಧ್ಯೆ ಯಾವ ಸಂಬಂಧನೂ ಇಲ್ಲ. ಇಡೀ ಸ್ಟೋರಿನ ನೀವು ತುಂಬಾ ಬೋರಿಂಗ್ ಮಾಡ್ಬಿಟ್ರಿ. ಎಲ್ ಬೋರಿಂಗ್ ಮಾಡ್ದೆ? ಅವಳು ಇನ್ನೂ ಬರೋದಿಕ್ ಬಾಕಿ ಇದೆಯಲ್ಲ. ಈ ಸ್ಟೋರಿ ಇನ್ನೂ ಮುಂದಕ್ಕೆ ಹೋಗೋದ್ರಲ್ಲಿದೆ. ಕೇಳಿ. ನನ್ನ ಪ್ರಶ್ನೆ ಏನಂದ್ರೆ, ಮೊದ್ಲು ಆಲಿಯಾ ಭಟ್ ಜೋಕ್ ತುಂಬಾ ಫೇಮಸ್ ಆಗಿತ್ತು. ಆದ್ರೆ ನೀವ್ ಯಾವಾಗ ಬಿಗ್ ಬಾಸ್ಗೆ ಹೋದ್ರು ಅವಾಗಿಂದ ನಿಮ್ ಬಗ್ಗೆ ಜೋಕ್ಸ್ ಜಾಸ್ತಿ ಆಗಿದೆ. ನಿಮ್ ಬಗ್ಗೆ ಯಾವಾಗಾದ್ರೂ ಜೋಕ್ಸ್ನ ಕೇಳಿದಿರಾ ನೀವು? ನಾನು ಒಂದ್ ಜೋಕ್ ಕೇಳಿದ್ದೀನಿ. ಅದರಲ್ಲಿ ಮೋದಿಜಿಯವರು ನನ್ನ ಮುಂದೆ ಹೀಗ್ ನಿಂತಿದ್ದಾರೆ. ಮತ್ತೆ ಅವ್ರು ಹೇಳ್ತಿದ್ದಾರೆ, ನೀವು ಬಂದಿದ್ರಿಂದ ಈ ಪೆಟ್ರೋಲ್ ಮತ್ತೆ ಡೀಸೆಲ್ ಪ್ರೈಸಸ್ ಏನಿದೆ, ಜನ ಸ್ವಲ್ಪ ದಿನಗಳ ಕಾಲ ಅದನ್ನು ಮರ್ತು ಹೋಗಿದ್ದಾರೆ ಅಂತ. ಒಂದು ತಮಾಷೆ ಪೇಪರ್ನಲ್ಲಿ ಪ್ರಿಂಟ್ ಆಗಿದೆ. ಯಾವ ವಯಸ್ಸಿನಲ್ಲಿ ವ್ಯಕ್ತಿಗೆ ತಲೆ ಸುತ್ತು ಬರೋದಕ್ಕೆ ಶುರುವಾಗುತ್ತೋ ಆ ವಯಸ್ಸಲ್ಲಿ ಜಲೋಟ ಅವರು ಹುಡುಗಿ ಹಿಂದೆ ಸುತ್ತುತ್ತಾ ಇದ್ದಾರೆ. ಈಗ ನಾನ್ ನಿಮ್ಗೆ ಒಂದು ಅದ್ಭುತವಾದ ವಿಷಯ ಹೇಳ್ತೀನಿ ಕೇಳಿ. ಇದೊಂದು ಹೇಳ್ಬಿಡ್ತೀನಿ, ಆಮೇಲೆ ಬೇಕಿದ್ರೆ ನೀವು ಕಂಟಿನ್ಯೂ ಮಾಡಿ. ನಾನು 65 ವರ್ಷದವನು. ಮತ್ತೆ ಅಲ್ಲಿದ್ದ ಅಷ್ಟೂ ಜನಗಳು ಅವರು 35 ಮೇಲೆ ಇರಲಿಲ್ಲ. ಎಲ್ರೂ ದಿನಾಗ್ಲೂ ಡಾಕ್ಟರ್ನ ಕರಿತಿದ್ರು, ದಿನಾಗ್ಲೂ ಡಾಕ್ಟರ್ನ ನೋಡ್ತಿದ್ರು. ಒಬ್ರಿಗೊಂದು ಸಮಸ್ಯೆ, ಇನ್ನೊಬ್ರಿಗೆ ಇನ್ನೊಂದು ಸಮಸ್ಯೆ. ನಾನು ಒಂದು ದಿನನೂ ಡಾಕ್ಟರ್ನ ಕರ್ಸ್ಕೊಳ್ಳಿಲ್ಲ, 1.5 ತಿಂಗಳು. ಯಾಕೆ ಅಂದರೆ ನನ್ನ ಸ್ವಾಸ್ಥ್ಯ ಕಾಪಾಡ್ಕೊಳ್ಳೋದು ನನಗೆ ಗೊತ್ತಿತ್ತು. ಒಂದೇ ಒಂದು ದಿನ ಕೂಡ ಯಾರೂ ನನ್ನನ್ನು ಸೋಮಾರಿ ಅಂತ ಕರೀಲಿಲ್ಲ. ನಾವು ಬೆಳಿಗ್ಗೆ ಹೊತ್ತು ಮಲಗಲಿಲ್ಲ. ಯಾಕೆ ಅಂದರೆ ನಾವು ರಾತ್ರಿ ತುಂಬ ಚೆನ್ನಾಗಿ ನಿದ್ರೆ ಮಾಡ್ತಿದ್ವಿ. ಮತ್ತೆ ಅಲ್ಲಿ ಹೇಗಿದೆ ಅಂತಂದರೆ, ರಾತ್ರಿ ನಾವು ಮಲಗ್ತಿದ್ದ ಹಾಗೆ ಅವರುಗಳು ಹೊರಗೋಗಿ ತಮ್ಮ ಪ್ಲಾನಿಂಗ್ ಶುರು ಹಚ್ಕೋತಾರೆ. ಇಡೀ ರಾತ್ರಿ ಎದ್ದಿರ್ತಾರೆ. ಹಿಂಗೆ ಮಾಡಿದ್ರೆ ಏನಾಗುತ್ತೆ ನೀವೇ ಹೇಳಿ? ಅಲ್ಲ, ಈ ಥರ ಇದನ್ನೇ ಅವತ್ತು ನಾವು ಅವ್ರಿಗೆ ಹೇಳ್ಕೊಟ್ಟಿದ್ದು. ರಾತ್ರಿ ಟೈಮ್ ಮಲ್ಕೊಳ್ಳಿ, ಬೆಳಿಗ್ಗೆ ಪ್ಲಾನಿಂಗ್ ಮಾಡಿ. ಅಲ್ಲಿ ಈ ಥರ ಆಟಗಳು ನಡೀತಾ ಇತ್ತು ಸ್ವಾಮಿ. ನೋಡಿ, ಈ ಎಲ್ಲ ವಿಚಾರಗಳನ್ನ ಹೇಳ್ಕೊಳ್ಳೋದಕ್ಕೆ, ಈ ಅಫೇರನ್ನ ತೋರಿಸ್ಕೊಳ್ಳೋದಕ್ಕೆ ನಾನು ಕೇಳ್ಪಟ್ಟೆ ನಿಮಗೆ ಸಾಕಷ್ಟು ಹಣ ಸಿಕ್ಕಿದೆ ಅಂತ. ನೋಡಿ, ಅದೇನು ಅಂದರೆ ನಾನಿಲ್ಲಿ ಕಾಂಟ್ರಾಕ್ಟ್ ಅಂತೂ ಡಿಸ್ಕಸ್ ಮಾಡೋಕ್ಕಾಗಲ್ಲ. ಆದರೆ ನಾನು ನಿಮಗೆ ಒಂದು ಹೇಳಬಲ್ಲೆ, ಮತ್ತೆ ಅದು ಸತ್ಯನೇ. ನನಗೆ ಬಿಗ್ ಬಾಸ್ಗೆ ಹೋಗಿದ್ರಿಂದ ಫೈನಾನ್ಷಿಯಲಿ ಲಾಸ್ ಆಯಿತು. ನಾನು ಏನು ಸಂಪಾದಿಸ್ತೀನಿ ಪ್ರತಿ ವಾರ ನನಗೆ ಅದಕ್ಕಿಂತ ಕಮ್ಮಿ ದುಡ್ಡು ಸಿಗ್ತಾ ಇತ್ತು. ಫೈನಾನ್ಷಿಯಲಿ ಲಾಸ್ ಮಾಡ್ಕೊಂಡೆ. ಆದರೆ ನನಗೆ ಅದರಿಂದ ಏನು ನಷ್ಟ ಇಲ್ಲ. ಯಾಕೆ ಅಂದರೆ ನಾನು ಅಂದ್ಕೊಂಡೆ ಅದಾದ್ಮೇಲೆ ಆಪ್ಕೆ ಅದಾಲತ್ಗೆ ಹೋಗ್ತೀವಿ, ಸಖತ್ ಮಜಾ ಸಿಗುತ್ತೆ ಅಂತ.
ನೋಡಿ, ನಾನು ಏನು ಅನ್ಕೊಂಡೋ ಹಾಗೆ ಇವತ್ತಾಗಿದೆ. ನಾನು ಇಲ್ಲಿ ಬಂದು ಕೂತಿದ್ದೀನಿ. ಸೊ ಆ ಲಾಸ್ ಏನಿದೆ, ಆ ಲಾಸನ್ನ ನಾವು ಇವತ್ತು ರಜತ್ ಅವರಿಂದ ಕಿತ್ಕೋತೀವಿ. ಹಾಗಿದ್ರೆ ನಾವ್ ಇನ್ನೊಂದ್ ಸ್ವಲ್ಪ ಮಜಾ ತಗೊಳ್ಳೋಣ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಪ್ಕೆ ಅದಾಲತ್ನಲ್ಲಿ ಅನೂಪ್ ಜಲೋಟಾ ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು चांद अंगड़ाइयां ले रहा है, चांदनी मुस्कुराने लगी. ಇದನ್ ಕೇಳಿದ್ಮೇಲೆ ನೀವು ತುಂಬಾ ರೊಮ್ಯಾಂಟಿಕ್ ಅಂತ ಅನ್ನಿಸ್ತೀರಾ. ಗಜಲ್ ಹಾಡಬೇಕು ಅಂದ್ರೆ ಏನು ಕಮಂಡ್ಲ ತಗೊಂಡು ಹೋಗ್ತೀವಾ? ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆ ನಡೆಸ್ತಾ ಇದ್ದೇವೆ ಸುಪ್ರಸಿದ್ಧ ಗಾಯಕ ಅನೂಪ್ ಜಲೋಟಾ ಅವರ ಮೇಲೆ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಗಾಯಕ ಅನೂಪ್ ಜಲೋಟಾ ಮೇಲಿರುವ ಆರೋಪವೆಂದರೆ ಇವರೊಬ್ಬ ಲವ್ ಬರ್ಡ್ ಎಂಬುದು. ಅನೂಪ್ ಅವರೇ, ನೋಡಿ, ಈ ಮಾತು ಬರೀ ಜಸ್ಲಿನ್ ಅವ್ರಿಗೆ ಮಾತ್ರ ಅಲ್ಲ. ಸಾಕಷ್ಟು ಜನ ಹುಡುಗಿರಿಗೆ ನೀವು ಕರಿಯರ್ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಿದ್ದೀರಾ. ಹಾಂ, ತುಂಬ ಸಹಾಯ ಮಾಡಿದ್ದೀನಿ. ಅವರಲ್ಲಿ ಒಬ್ಬರು ಕನ್ನಿಕಾ ಕಪೂರ್ ಅಂತ, 12 ವರ್ಷದ ವಯಸ್ಸಿಂದಲೂ ಅವರು ನಮ್ಮ ಜೊತೆ ಹಾಡ್ತಾ ಬಂದಿದ್ರು. ನಾನು ಅವಳಿಗೆ ಹೇಳ್ಕೊಟ್ಟಿದ್ದೆ. ಮದುವೆ ಮಾಡಿಕೊಂಡು ಅವಳು ಲಂಡನ್ಗೆ ಹೊರಟೋದ್ಲು. ಅಲ್ಲೂ ಅವಳನ್ನ ನನ್ನ ಜೊತೆ ಕಾನ್ಸರ್ಟಲ್ಲಿ ಹಾಡಿಸ್ತಾ ಇದ್ದೆ. ಇವತ್ತು ಭಗವಂತ ಅವಳಿಗೆ ಒಳ್ಳೆ ಹೆಸರು ಕೊಟ್ಟಿದ್ದಾನೆ. ಇನ್ನೂ ಒಬ್ಳು ಇಲ್ಲಿನ ಒಳ್ಳೆ ಸಿಂಗರ್ ಅಂದರೆ ರಿಚಾ ಶರ್ಮಾ. ಅವಳು ಡೆಲ್ಲಿನಲ್ಲೇ ಇದ್ಲು. ನನ್ನ ಪ್ರೋಗ್ರಾಮಲ್ಲಿ ಹಿಂಗೆ ಒಂದೆರಡು ಹಾಡು ಹಾಡ್ತಿದ್ಲು. ನಾನಂದೆ, ಇಲ್ಲ ನೀನು ಬಾಂಬೆಗೆ ಹೋಗು ಅಂತ. ಬಾಂಬೆಲಿ ಸೇರಿಸ್ತೀನಿ ನಿನ್ನನ್ನು ಅಂದೆ. ನೀನು ಚೆನ್ನಾಗಿ ಹಾಡ್ತೀಯಾ? ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಸ್ಗೂ ಪರಿಚಯ ಮಾಡಿಸ್ದೆ. ಪ್ಲೇಬ್ಯಾಕ್ ಸಿಂಗರ್ ಆಗ್ಬಿಟ್ಲು. ಇದೇ ಥರ ಜಸ್ವಿಂದರ್ ಸಿಂಗ್ ನರೂಲಾ, ಅವಳು ಡೆಲ್ಲಿಯಿಂದ ಬಾಂಬೆಗೆ ಬಂದ್ಲು. ನಾನು ಎಲ್ಲರ ಹತ್ರ ಕರ್ಕೊಂಡು ಹೋದೆ. ಈಗಲೂ ಇಂಥವ್ರು ತುಂಬಾ ಜನ ಅಲ್ಲ, ಇದ್ದಾರೆ. ಯಾರು ಹುಡುಗರು ಸಿಗ್ಲಿಲ್ವಾ ನಿಮ್ಗೆ ಹೇಳ್ಕೊಡೋದಕ್ಕೆ? ಇದಾರೆ, ಅಲ್ಲಿಗೆ ಬರ್ತಿದ್ದೆ. ಅದೇ ವಿಷಯ ಹೇಳೋಣ ಅಂತಿದ್ದೆ. ಅಲ್ಲೇ ಬರ್ತಾ ಇದ್ದೆ. ಉದಿತ್ ನಾರಾಯಣ್ ಹೊಸದ್ರಲ್ಲಿ ಬಂದಾಗ ನಾನು ಅವ್ರ ಹಾಡು ಕೇಳಿದೆ. ನನಗೆ ತುಂಬಾ ಇಷ್ಟ ಆಯಿತು. ಮತ್ತೆ ಆಶಾ ಭೋನ್ಸ್ಲೆ ಅವ್ರ ಜೊತೆ ಅವ್ರದ್ದೊಂದು ಡ್ಯೂಯೆಟ್ ರೆಕಾರ್ಡ್ ಮಾಡಿದೆ ನನ್ನ ಫಿಲ್ಮಲ್ಲಿ. ಖುದ್ದು ನಾನೇ ಹಾಡ್ಬೋದಿತ್ತು, ಆದರೆ ನನಗೆ ಅವ್ರ ಧ್ವನಿ ಇಷ್ಟ ಆಯಿತು. ಮತ್ತೆ ನಾನು ಹಾಡಿಸ್ದೆ. ಯಾರಲ್ಲಾದರೂ ಪ್ರತಿಭೆ ಇದ್ರೆ ಅವ್ರನ್ನ ಖಂಡಿತ ಮುಂದಕ್ಕೆ ತರಬೇಕು. ಆದರೆ ಈ ಹುಡುಗಿ ಅಂತ ಭೇದ ಭಾವ ಮಾಡಿದ್ರೆ ತುಂಬ ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ. ಒಂದ್ ವೇಳೆ ಯಾರಾದರೂ ಅದು ಯಾರೇ ಆಗಿರ್ಲಿ ಮಾಡ್ಲಿ, ಆದ್ರೆ ನಾವು ಮಾಡಲ್ಲ. ನೋಡಿ, ಒಬ್ರು ಪತ್ರಕರ್ತ ಬರೀತಾರೆ, 3 ವರ್ಷಗಳ ಹಿಂದೆ ಒಬ್ರು ನಿಮ್ಮ ಇಂಟರ್ವ್ಯೂ ತಗೊಳಕ್ ಬರ್ತಾರೆ. ನೀವ್ ಹೇಳ್ತೀರಿ, ನನ್ ಜೊತೆ ಒಬ್ಳು ಅಮೇರಿಕನ್ ಇಂಡಿಯನ್ ಹುಡುಗಿ ಆಕ್ಟ್ರೆಸ್ ಇಲ್ಲಿದ್ದಾಳೆ, ನೀವು ಅವಳ ಇಂಟರ್ವ್ಯೂ ತಗೊಳ್ಳಿ, ನಂದು ಬೇಡ ಅಂತೀರಿ. ಯಾರವಳು? ಅದನ್ನ ನೀವೇ ಹೇಳ್ಬೇಕು, ನಾನು ಹೇಳೋದಕ್ಕೆ ಸಾಧ್ಯ? ಒಂದ್ ವೇಳೆ ಹೆಸರು ಏನಾದ್ರೂ ಹೇಳಿದ್ರೆ, ಒಂದ್ ವೇಳೆ ನನಗೆ ನೆನಪಾದ್ರೆ ಡೆಫಿನೆಟ್ಲಿ ಹೇಳ್ತೀನಿ. ಈಕೆ ಒಬ್ಬ ಎಂಟರ್ಟೈನ್ಮೆಂಟ್ ಜರ್ನಲಿಸ್ಟ್. ಆಕೆ ಹೆಸರು ಸಂಯುಕ್ತ ಎ ಅಯ್ಯರ್. ಆಕೆ ಬರೀತಾರೆ, ನನಗೆ ಆಶ್ಚರ್ಯ ಯಾವಾಗಾಗಿತ್ತು ಅಂದ್ರೆ ಆಕ್ಟ್ರೆಸ್ ಅವರನ್ನ ತುಂಬಾ ವಿಶೇಷವಾಗಿ ಉಪಚರಿಸ್ತಾ ಇದ್ರು. ನೋಡಿ, ನನಗೆ ಹೇಳಿ ಪ್ಲೀಸ್, ಹೆಸರಾದ್ರೂ ಹೇಳಿದ್ರೆ ಆಗ ನನಗೆ ನೆನಪಾಗ್ಬೋದು. ಬರ್ದಿಲ್ಲ ಅಂದ್ರೆ ಇದು ಸುಳ್ಳು. ಕಣ್ಣು ಹಿಡಿದ್ಬಿಟ್ಟು ನನಗೆ ಹೇಳಿ ಉತ್ತರ ಕೊಡೋದಕ್ಕೆ ನಾನು ಮತ್ತೆ ಬರ್ತೀನಿ. ಸರಿ, ಅವರ ಹೆಸರು ಏನು ಅಂತ ಹೇಳಿ. ಅವರ ಹೆಸರು ಇಸ್ರೇಲ್ನ ಒಂದು ಮಾಡೆಲ್ ರೀನಾ ಗೋಲನ್. ಅವರು ಒಂದು ಪುಸ್ತಕ ಬರೆದಿದ್ದಾರೆ. ಹೇಳಿ. ಮಿಕ್ಕ ವಿಚಾರ ನಾನು ಎಲ್ಲರ ಮುಂದೆ ಹೇಳಕ್ಕಾಗಲ್ಲ. ಹೌದು, ಸರಿ. 7 ವರ್ಷಗಳಿಂದ ನನ್ನ ಹೆಂಡತಿಗೆ ಹುಷಾರಿಲ್ಲ. ಅದಕ್ಕೆ ನಾನು ನಿಮ್ಮನ್ನ ತಪ್ಕೊಳಕ್ ಇಷ್ಟಪಡ್ತೀನಿ. ಇನ್ನೂ ಸಾಕಷ್ಟಿದೆ. ನಾನು ನನ್ನ ಹೆಂಡ್ತಿನ 18 ವರ್ಷದ ತನಕ ಚೆನ್ನಾಗಿ ನೋಡ್ಕೊಂಡಿದ್ದೆ. ಅವಳ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಿಸಿದ್ದೆ ನಾನು, ಅಮೆರಿಕ ಕರ್ಕೊಂಡು ಹೋಗಿ. ಒಂದ್ ವೇಳೆ ಜನ ಈ ಥರದ ಮಾತುಗಳನ್ನ ಆಡ್ತಾರಲ್ಲ, ಆಗ ಖಂಡಿತವಾಗ್ಲೂ ಅದ್ರದ್ದು ಏನಾದರೂ ಒಂದು ಪ್ರೂಫ್ ಇರಬೇಕಾಗತ್ತೆ. ಒಂದು, ಅವಳ ಹತ್ರ ಯಾವುದಾದ್ರೂ ರೆಕಾರ್ಡಿಂಗ್ ಇದೆಯಾ, ಇಲ್ಲ ಯಾವುದೇ ಫೋಟೋಗ್ರಾಫ್ ಇದೆಯಾ, ಇಲ್ಲ ನಂದು ಯಾವುದಾದ್ರೂ ವಾಟ್ಸಪ್ ಇದೆಯಾ, ಒಂದು SMS ಇದೆಯಾ, ತನ್ನಿ. ಒಂದು ಪಿಕ್ಚರ್ ಇದ್ರೆ ತಗೊಂಡು ಬನ್ನಿ, ರೆಕಾರ್ಡಿಂಗ್ ಇದ್ರೆ ತಗೊಂಡು ಬನ್ನಿ. ಇದು ಯಾವುದೂ ಇಲ್ಲದೆ ಇದ್ದಾಗ್ಲೂ ಸಹ ಒಂದ್ ವೇಳೆ ಜನ ಹೀಗೆ ಮಾತಾಡ್ತಾರೆ ಅಂದ್ರೆ ನನಗನ್ಸುತ್ತೆ ಇದ್ರ ಕಡೆಗೆ ಗಮನನೇ ಕೊಡಬಾರ್ದು ಅಂತ. ಅಲ್ಲ, ಈ ಥರ ಆಗತ್ತಾ ಹೇಳಿ? ನೀವ್ ಯಾರನ್ನಾದ್ರೂ ಪಕ್ಕದಲ್ಲಿ ಕುತ್ಕೊಳ್ಳೋದಕ್ಕೆ ಹೇಳಿದ್ರೆ ಅವರ ವಿಡಿಯೋ ಮಾಡ್ಕೋತೀರಾ? ರೆಕಾರ್ಡ್ ಮಾಡ್ಕೋ, ಫೋಟೋ ತಗೋ, ತಪ್ಕೊಂಡಿರೋದನ್ನ. ಇವತ್ತಂತೂ ಜನ ತಪ್ಕೊಂಡಿರೋ ಸೆಲ್ಫಿ ತಗೋತಾರೆ. ಇಷ್ಟಾದ್ರೂ ಈಗ ನಿಮ್ಗೆ ಒಂದು ಅದ್ಭುತವಾದ ಮಾತು ಹೇಳ್ತೀನಿ. ಯಾವಾಗಿಂದ ಈ ಸೆಲ್ಫಿ ಅಭ್ಯಾಸ ಶುರುವಾಯ್ತೋ, ಕೆಲವು ಸಲ ಅಂತೂ ಎಷ್ಟು ತಮಾಷೆ ನಡೆಯುತ್ತೆ ಅಂದ್ರೆ, ಈಗ ಏರ್ಪೋರ್ಟ್ನಲ್ಲಿ ನಾವು ಟಾಯ್ಲೆಟ್ ಹೋಯ್ತು ಅಂತಂದ್ರೆ ಅಲ್ಲೂ ಯಾರಾದ್ರೂ ಬಂದ್ಬಿಡ್ತಾರೆ, ಸಾರ್ ಸೆಲ್ಫಿ ತಗೊಳ್ಳೋಣ ಅಂತ. ಅಯ್ಯೋ, ಮೊದಲು ಹೊರಗಡೆ ಬಾಗುರು ಅಂತೀನಿ ನಾನು. ಈ ಥರ ಆಗುತ್ತೆ. ಕೆಲವ್ರು ಇರ್ತಾರೆ, ನಿಂತ್ಕೊಂಡು ಫೋಟೋ ತಗೊಂಡ್ರು, ಫೋಟೋ ತುಂಬ ಚೆನ್ನಾಗಿ ಬಂತು, ಅನೂಪ್ಜಿ ಕೂತ್ಕೊಂಡು ಒಂದು ಫೋಟೋ ತಗೊಳ್ಳೋಣ, ಸರಿ ಕೂತ್ಕೊಂಡು ತಗೋ ಅಂತೀನಿ. ಆಮೇಲೆ ನಾನು ಹೇಳ್ತೀನಿ, ಈಗ ಒಂದು ಮಲ್ಕೊಂಡು ತಗೊಂಡ್ಬಿಡೋಣವಾ. ಈ ಸೆಲ್ಫಿಗಳು, ಈ ವಿಷಯಗಳು ತುಂಬ ತಲೆನೋವು ಮಾಡ್ತಾ ಇರುತ್ತೆ. ಇಂಥ ಸಂದರ್ಭದಲ್ಲಿ
ಯಾರೋ ತಪ್ಕೋತಾ ಇದ್ರೆ ತಪ್ಕೊಂಡಿರೋ ಒಂದು ಸೆಲ್ಫಿ ತಗೋ ಗುರು, ಗೊತ್ತಾಗ್ಲಿ ಪ್ರಪಂಚಕ್ಕೆ ಏನ್ ನಡೀತಿದೆ ಅಂತ. ಮತ್ತೆ ನೋಡಿ, ಇನ್ನೊಂದು ವಿಚಾರ ನಿಮ್ಮ ಬಗ್ಗೆ ಪ್ರಿಂಟ್ ಆಗಿದೆ. ಸ್ವಭಾವದಿಂದ ನಿಮ್ಮ ಹೃದಯ ನಕಲಿ. ಒಬ್ರು ಪಬ್ಲಿಕ್ ರಿಲೇಷನ್ ಆಫೀಸರ್ ಇದ್ದಾರೆ, ಅವರು ತಮ್ಮ ಹೆಸರನ್ನ ಹೇಳೋದಕ್ಕೆ ಇಷ್ಟಪಡ್ಲಿಲ್ಲ. ಕಳೆದ ವರ್ಷ ಅವರೊಂದು ಶೋ ಮಾಡಿದ್ರು. ಹ್ಮ್. ಮತ್ತೆ ಶುರು ಆಗೋದಕ್ಕಿಂತ ಮುಂಚೆ ಒಬ್ರು ಫೀಮೇಲ್ ಆರ್ಟಿಸ್ಟ್ ಅನ್ನ ಕರ್ಕೊಂಡು ಬಂದಿದ್ರು, ಅನೂಪ್ ಅವರು. ಮತ್ತೆ ಹೇಳಿದ್ರು, ಸ್ಟೇಜಲ್ಲಿ ಈಕೆಗೂ ಒಂದು ಚಾನ್ಸ್ ಕೊಡಿ, ಈಕೆ ರಾಧೆ ಆಗ್ತಾಳೆ, ನಾನು ಕೃಷ್ಣ ಆಗ್ತೀನಿ. ರಾಧಾ ಕೃಷ್ಣ ಅಂತಂದ್ರೆ ನಾವೇನಾದ್ರೂ ಡ್ರಾಮಾ ಡ್ರಾಮಾ ಮಾಡಿದ್ರಿ. ಮತ್ತೆ ಆಕೆ ಹೇಳ್ತಾರೆ, ರಾಧಾ ಲಂಡನ್ನ ಪ್ರಸಿದ್ಧ ಕ್ಲಾಸಿಕ್ ಡ್ಯಾನ್ಸರ್. ಮತ್ತೆ ಸ್ವಲ್ಪ ಹೊತ್ತು ಅನೂಪ್ ಅವರ ಜೊತೆ ಇದ್ಮೇಲೆ ಆಕೆ ವಾಪಸ್ ಹೊರಟೋದ್ರು. ಖಂಡಿತ ಸುಳ್ಳು ಸುದ್ದಿ ಇದು. ನಾನೊಬ್ಬ ಸಿಂಗರ್. ನಾನು ಆ ಥರದ್ ಯಾವುದೇ ಪ್ಲೇ ಇರ್ಲಿ ಅಥವಾ ಡ್ರಾಮಾ ಇರ್ಲಿ ಸ್ಟೇಜ್ ಮೇಲೆ ಮಾಡೇ ಇಲ್ಲ. ನಾನು ಯಾರಾದ್ರೂ ಸಿಂಗರ್ಗೆ ಹೇಳಿರ್ಬೋದು, ಇವಳು ಹಾಡ್ತಾಳೆ ಮತ್ತೆ ಇವಳು ಯಾವುದೋ ರಾಧಾ ಮತ್ತೆ ಕೃಷ್ಣನ್ ಭಜನೆ ಹಾಡ್ತಾಳೆ, ಅದು ಪಾಸಿಬಲ್ ಇದೆ. ಆದ್ರೆ ನಾನು ಅದ್ರಲ್ಲಿ ಕೃಷ್ಣ ಆಗ್ತೀನಿ ಅನ್ನೋದು ತರ್ಲೆ ಮಾತದು. 100% ತರ್ಲೆ ಮಾತು. ನೀವ್ ಹೇಳ್ತಾ ಇದ್ದೀರಿ ಯಾವತ್ತೂ ಕೂಡ ಇಂಥ ಕೆಲಸನ ನೀವು ಮಾಡಿಲ್ಲ ಅಂತ. ಖಂಡಿತವಾಗ್ಲೂ ಇಲ್ಲ. ಹಾಗಿದ್ರೆ ಇಮೇಜ್ ಹೇಗಾಯ್ತು ಲವರ್ ಬಾಯ್ದು? ಇಮೇಜ್ ಯಾಕೆ ಬಂತು ಅಂದ್ರೆ, ಜನಗಳು ಜೆಸ್ಲಿನ್ ಮತ್ತೆ ನನ್ನನ್ನ ಅಲ್ಲಿ ನೋಡಿದಾಗ ಜನಗಳಿಗೆ ಇದರಲ್ಲಿ ಒಂಚೂರಾದ್ರೂ ಸತ್ಯ ಕಾಣಿಸ್ತಿದೆ ನಮಗೆ ಅಂತ. ಆದ್ರೆ ಆ ಸತ್ಯನ ನಾನು ಹೇಳ್ಬೇಕಲ್ವಾ ಹೊರಗೆ ಬಂದ್ಮೇಲೆ? ಆ ಸತ್ಯ ಏನು ಅನ್ನೋದನ್ನ ನಾನ್ ತಾನೇ ಹೇಳ್ಬೇಕಾಗಿರೋದು ಹೊರಗಡೆ ಬಂದ್ಮೇಲೆ. ಸೊ ನೀವ್ ಹೇಳ್ತಿರೋ ಥರ ನಾನು ಯಾರನ್ನೋ ಪಟಾಯಿಸಿ ಬಲವಂತ ಮಾಡಿ ಕೆಟ್ಟದಾಗಿ ನಡ್ಕೊಂಡಿರೋದು ಅದ್ಯಾವುದೂ ನಿಜ ಅಲ್ಲ. ಅದು ಸತ್ಯಕ್ಕೆ ದೂರವಾದ ಮಾತು. ಸಾಕಷ್ಟು ಕಷ್ಟಪಟ್ಟು ನೀವು ಇಮೇಜಿನ ಮಾಡ್ಕೊಂಡಿದ್ರಿ. ಲವರ್ ಬಾಯ್ ಇಮೇಜ್ ನಿಮ್ಮನ್ನ ಹಾಳು ಇಲ್ಲ ಮಾಡಿತ್ತು. ಇಲ್ಲ 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 ನೋಡಿ, ಚಪಲ ಚೆನ್ನಿಗನ ಇಮೇಜು ನನಗ್ ಬೇಕಾಗೇ ಇಲ್ಲ. ನನಗೆ ನನ್ನ ಕರೆಕ್ಟ್ ಇಮೇಜ್ ಏನಿದೆಯೋ ಅದು ಸಾಕು ನನಗೆ. ನೋಡಿ, ನೀವು ಹಾಡ್ತೀರಿ ಚಾಂದ್ ಅಂಗಡಾಯಿ ಲೇನೆಗಯ. ಈಗ್ಲೇ ಕೇಳಿಸ್ತೀನಿ ರೀ ಅದನ್ನ. चांद अंगड़ाइयां ले रहा है, चांदनी मुस्कुराने लगी है, चांद अंगड़ाइयां ले रहा है, चांदनी मुस्कुराने लगी है, एक भूली हुई सी कहानी फिर मुझे याद आने लगी है, चांद अंगड़ाइयां ले रहा है, चांदनी मुस्कुराने लगी है. ಇದನ್ನ ಕೇಳಿದ್ರೆ ನೀವು ತುಂಬಾನೇ ರೊಮ್ಯಾಂಟಿಕ್ ಅಂತ ಅನ್ನಿಸ್ತೀರಾ. ಗಜಲ್ ಹಾಡ್ಬೇಕು ಅಂದ್ರೆ ಏನ್ ಕಮಂಡ್ಲ ತಗೊಂಡ್ ಹೋಗ್ತೀವ? ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಪ್ಕಿ ಅದಾಲತ್ನಲ್ಲಿ ಅನೂಪ್ ಜಲೋಟಾ ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. झुमा झुमा दे दे, झुमा झुमा दे दे झुमा, ये दुनिया पित्तल दी, ये दुनिया पित्तल दी, ये दुनिया पित्तल दी, बेबी डॉल में सोने दी हो, बेबी डॉल में सोने. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಮೊಕದ್ದಮೆ ನಡೆಸ್ತಾ ಇದ್ದೇವೆ ಜನಪ್ರಿಯ ಭಜನೆಯ ಗಾಯಕ ಅನೂಪ್ ಜಲೋಟಾ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಗಾಯಕ ಅನೂಪ್ ಜಲೋಟಾ ಮೇಲಿರುವ ಆರೋಪವೆಂದರೆ ಇವರು ಇನ್ಕಮ್ಗೋಸ್ಕರ ಕಾಂಪ್ರಮೈಸ್ ಆಗಿದ್ದಾರೆ ಎಂಬುದು. ಅನೂಪ್ ಅವರೇ, ಇದಕ್ಕೂ ಮೊದಲು ನೀವು ಬಿಗ್ ಬಾಸ್ಗೆ ಹೋಗೋದಕ್ಕಿಂತ ಮುಂಚೆ ನಿಮ್ಮನ್ನ ಭಜನೆಯ ಸಾಮ್ರಾಟ್ ಅಂತ ಕರೀತಾ ಇದ್ರು. ಈಗ ಭಜನೆಯ ಬಿಗ್ ಬಾಸ್ ಅಂತ ಕರೀತಾರೆ. ನೋಡಿ, ಮಾರ್ಕೆಟ್ ಅಂತೂ ದೊಡ್ಡದಾಯ್ತು. ಏನ್ ಬೇಕಾದ್ರೂ ಅನ್ಕೊಳ್ಳಿ, ಸಾಮ್ರಾಟ್ ಅಂತಾದ್ರೂ ಅನ್ನಿ, ಬಿಗ್ ಬಾಸ್ ಆದ್ರೂ ಅನ್ನಿ, ಎರಡೂ ಒಂದೇ. ನೀವು ಮುಂಬೈಗೆ ಬಂದಿದ್ದು ಗಜಲ್ ಹಾಡುಗಾರ ಆಗೋದಕ್ಕೆ? ಇಲ್ಲ, ನಾನು ಆಕ್ಚುಲಿ ಚಿಕ್ಕ ವಯಸ್ಸಿಂದ ಕ್ಲಾಸಿಕಲ್ಲೇ ಹಾಡ್ತಾ ಬಂದವನು. ನಾನು ನನ್ನ ಅಪ್ಪಾಜಿಯಿಂದ ಕ್ಲಾಸಿಕಲ್ ಕಲ್ತೆ. ಬಾಸ್ಕಂಡೆ ಸಂಗೀತ ಮಹಾವಿದ್ಯಾಲಯದಿಂದ ಲಕ್ನೋದಲ್ಲಿ ಕ್ಲಾಸಿಕಲ್ ಕಲ್ತ್ಕೊಂಡೆ. ಆದ್ರೆ ಆಗಿದ್ದೇನು ಅಂದ್ರೆ, ಮೊದಲನೇದಾಗಿ ನಾನು ಒಂದು ಗಜಲ್ ಆಲ್ಬಮ್ ಮಾಡಿದ್ದೆ. ಅದರಲ್ಲಿ ಈ ಚಾಂದ್ ಅಂಗಡಾಯಿಯಾ ಲೇ ರಹಾ ಹೇ ಇವೆಲ್ಲ ಗಜಲ್ಗಳಿದ್ವು. ಅದು ತುಂಬಾ ಪಾಪ್ಯುಲರ್ ಆಯ್ತು. ಆಮೇಲೆ ಇದಕ್ಕಿದ್ದ ಹಾಗೆ ನನ್ನದೊಂದು ಭಜನೆ ಆಲ್ಬಮ್ ಬಂತು. ನಾವದನ್ನ ಪ್ಲಾನ್ ಮಾಡಿರಲಿಲ್ಲ. ಅದು ಅಲ್ಲಿ ಹರೇ ಕೃಷ್ಣ ಮಂದಿರದಲ್ಲಿ ನಾವೊಂದು ಪ್ರೋಗ್ರಾಮ್ ಮಾಡ್ತಿದ್ವಿ. ಮತ್ತೆ ಅಲ್ಲಿನ ಜನಗಳು ಅದನ್ನ ಕಂಪೈಲ್ ಮಾಡಿ ಆ ಆಲ್ಬಮ್ ಸ್ಯಾಲಿಟ್ಯೂಡಿಂದ ಹೊರಗಡೆ ತಂದ್ರು. ಅಂದ್ರೆ ನಾವಲ್ಲಿ ಕಾನ್ಸರ್ಟ್ ಮಾಡ್ತಾ ಇದ್ವಲ್ಲ, ಅದರಲ್ಲಿ ಒಂದು ಹವಾ ಹುಟ್ಕೊಳ್ತು ನೋಡಿ. ಐಸಿ ಲಗಿ ಲಗಾನ್, ರಂಗ್ದೇ ಚುನಾರಿಯಾ, ಮಯ್ಯಾ ಮೋರಿ, ಅದರಲ್ಲಿ ಎಂತೆಂಥ ಭಜನೆಗಳಿತ್ತು ಅಂದ್ರೆ, ಮತ್ತೆ ಅದರಿಂದ ನನಗೆ ಎಷ್ಟೊಂದು ಹೆಸರು ಬಂತು ಅಂದ್ರೆ, ಜನ ಇವನು ಗಜಲ್ ಕೂಡ ಹಾಡ್ತಾನೆ ಅನ್ನೋದನ್ನೇ ಮರ್ತೋಗ್ಬಿಟ್ರು. ನಾನೆಲ್ಲೋ ಒಂದ್ ಕಡೆ ಓದಿದ್ದೆ, ನೀವು ಕಿಶೋರ್ ಕುಮಾರ್ ಅವರ ಶೋಗಳಿಗೆ ತುಂಬಾ ಹೋಗ್ತಿದ್ರಿ. ಜೂನಿಯರ್ ಕಿಶೋರ್ ಕುಮಾರ್ ಅಂತ ಕರೀತಾ ಇದ್ರು. ಹಾ, ಲಕ್ನೋದಲ್ಲಿ
ಹಿಂದೆ ನಮ್ಮ ಕಾಲೇಜ್ ಡೇಸಲ್ಲಿ ಕಿಶೋರ್ ಸಾಬ್ ಹಾಡುಗಳನ್ನ ಹಾಡ್ತಿದ್ವಿ. ನನ್ಗೆ ಇವತ್ತು ಅವರು ಅಂದ್ರೆ ತುಂಬಾ ಇಷ್ಟ. ನಾನು ಯಾವಾಗ್ಲೂ ಇವತ್ತು ನನ್ನ ಪ್ರೋಗ್ರಾಮ್ ಕೂಡ ಕಿಶೋರ್ ರಾಮ್ಜಿ ಅವರ ಹಾಡು ಹಾಡ್ಕೊಂಡೆ. ಆದ್ರೆ ನಾನು ಅವ್ರ ಶೋಸ್ನಲ್ಲಿ ಹಾಡ್ತಾ ಇರ್ಲಿಲ್ಲ. ಬದಲಾಗಿ ಆ ಫೋಟೋ ಏನ್ ನೋಡಿದ್ರಿ ನೀವು, ಅದು ನಾನು ಮ್ಯೂಸಿಕಲ್ಲಿ ಕಿಶೋರ್ ಕುಮಾರ್ ಅವ್ರ ಕೈಯಲ್ಲಿ ಒಂದು ಹಾಡು ಹಾಡ್ಸಿದ್ದೆ ಒಂದು ಫಿಲ್ಮಲ್ಲಿ. ಸೊ ಅದು ಅದ್ರ ಚಿತ್ರ. ನಾನು ಯಾವತ್ತೂ ಅವ್ರ ಶೋನಲ್ಲಿ ಹಾಡಾಡಿಲ್ಲ. ನೋಡಿ, ಸಾಕಷ್ಟು ಜನ ನಿಮ್ಮನ್ನ ಈ ಪ್ರಶ್ನೆ ಕೇಳಿ ಅಂತ ಹೇಳ್ತಾರೆ. ಒಂದು ಕಡೆ ನೀವು ಭಜನೆಯ ಗಾಯಕ, ಮತ್ತೆ ಭಕ್ತಿ ಬಗ್ಗೆ ಮಾತಾಡ್ತೀರಿ, ಮತ್ತೊಂದ್ ಕಡೆ ಹಾಡ್ತೀರಿ ಜಾಮ್ ಚೆಲ್ನೆಲಗೆ. ಹಾ, ನೋಡಿ ಅದೇನು ಅಂದ್ರೆ, ನಾನು ಮೊದಲು ಹೇಳಿದ್ದೆ, ನೀವು ನನ್ನನ್ನ ಸಾಧು ಸಂತ ಅಂತ ಅನ್ಕೋಬೇಡಿ. ನಾನು ಭಜನೆ ಹಾಡ್ತೀನಿ, ಆಗ ಭಜನೆ ಅನ್ಸುತ್ತೆ. ನಾನು ಗಜಲ್ ಹಾಡ್ದಾಗ ಅದು ಗಜಲ್ ಅನ್ಸುತ್ತೆ. ಹಂಗೆ ಫಿಲಿಂ ಹಾಡು ಹಾಡ್ದಾಗ ಫಿಲಿಂ ಹಾಡು ಅಂತ ಅನ್ಸುತ್ತೆ. ಒಂದು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ನಾನು ಯಾವುದೇ ಸಾಧು ಸಂತರನ್ನ ತುಂಬಾ ಗೌರವಾನ್ವಿತ ಶ್ರೇಣಿ ಏನಿದೆ ಅದರಲ್ಲೂ ನಾನು ಖಂಡಿತ ಬರಲ್ಲ. ನನ್ನನ್ನ ಕಲಾವಿದ ಆಗಿ ಇಷ್ಟಪಡಿ, ಕಲಾವಿದ ಆಗಿ ಗುರುತಿಸಿ, ಇಷ್ಟ ಆದ್ರೆ ಇಷ್ಟಪಡಿ, ಒಂದ್ ವೇಳೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಇಷ್ಟಪಡಬೇಡಿ ಅಷ್ಟೇ. ಭೋಜ್ಪುರಿ ಹಾಡನ್ನು ಹಾಡಿದ್ದೀರಾ? ಹಾ, ಗೌರಿಯಾ ನಾಮಾರೆ ನಜರಿಯಾ. ಈಗ ಮತ್ತೆ ಕೇಳಿಸ್ಲಾ? हो गोरिया रे गोरिया रे गोरिया रे गोरिया रे गोरिया रे हो गोरिया मारो ना नजरिया हो जियरा लहर लोट हो जाए, गोरिया मारो ना नजरिया हो जियरा लहर लोट हो जाए, जियरा लहर लोट हो जाए, जियरा लहर लोट हो जाए, गोरिया मारो ना नजरिया हो जियरा लहर लोट हो जाए. ಹಂಗಂತ ಈಗ ಪಟ್ನಾಗ್ ಹೋಗೋ ಅಲ್ಲೇ ಹೋಗಿರು ಅಂತ ಹೇಳ್ಬೇಡಿ. ಆದ್ರೆ ನೋಡಿ, ಒಂದು ವಿಚಾರವನ್ನ ನೀವು ಗಮನದಲ್ಲಿ ಇಟ್ಕೊಳ್ಳೋದಿಲ್ಲ, ಜನ ನಿಮ್ ಬಗ್ಗೆ ಏನ್ ಅನ್ಕೊಳ್ತಾರೆ ಅಂತ. ಒಂದು ಶೋಗೆ ನೀವು ಹೋಗಿದ್ರಿ, ಅಲ್ಲಿ ಹಾಡ್ ಹಾಡ್ತೀರಿ, ಜುಮ್ಮಾ ಚುಮ್ಮಾ ದೇದೆ. ಹಾ, ಅದು ಹಾಡ್ತೀನಿ. ನಾನಂತೂ ಆ ಬೇಬಿ ಡಾಲ್ ಹಾಡು ಹಾಡ್ತೀನಿ, ಅದು ಹಾಡ್ತೀನಿ. ಈಗ ಪ್ರಶ್ನೆ ಏನು ಅಂದ್ರೆ, ಹಾ ಕೇಳಿಸ್ತೀನಿ, ಈ ಇಮೇಜ್ ಏನಿದೆ, ಇಮೇಜ್ ಹುಟ್ಟೋದು ನನ್ನ ಹಾಡುಗಳಿಂದ, ಈ ಥರ ವಿಷಯಗಳಿಂದ ಅಲ್ಲ. ಒಂದ್ ವೇಳೆ ನಿಮ್ಗೆ ಈ ಗೋರಿಯಾ ಮಾರೋನಾ ನಜಾರಿಯಾ ಇಷ್ಟ ಆಗಿದ್ರೆ ಆಗ ನಾನು ಭೋಜ್ಪುರಿ ಸಿಂಗರ್ ಆಗ್ಬಿಡ್ತೀನಾ? ಇಲ್ವಲ್ಲ, ನಾನೊಬ್ಬ ವರ್ಸಟೈಲ್ ಸಿಂಗರ್. ನಾನು ಇದನ್ನೂ ಹಾಡಬಲ್ಲೆ. ಜುಮಾ ಚುಮಾ ಕೇಳಿ. जुम्मा चुम्मा दे दे, जुम्मा चुम्मा दे दे जुम्मा. ये दुनिया पित्तल दी, ये दुनिया पित्तल दी, ये दुनिया पित्तल दी, बेबी डॉल में सोने दी, हो बेबी डॉल में सोने, बेबी डॉल में सोने दी, बेबी डॉल में. ಈಗ ಇಲ್ಲಿ ಇದನ್ನು ಹಾಡ್ತೀನಿ. मैया मोरी मैं नहीं माखन था. ಎಲ್ಲಾದ್ರೂ ಏನಾದ್ರೂ ಕೊರತೆ ಕಂಡು ಬಂತ, ಭಜನೆನ ಭಜನೆ ತರ ಹಾಡ್ಬೇಕು, ಗಜಲ್ನ ಗಜಲ್ ತರ ಹಾಡ್ಬೇಕು, ಫಿಲ್ಮಿ ಹಾಡನ್ನ ಫಿಲ್ಮ್ ಹಾಡ್ ತರನೇ ಹಾಡ್ಬೇಕು. ಯಾವುದೇ ಕಾರಣಕ್ಕೂ ಯಾರ್ದು ಇಮೇಜ್ ಹುಟ್ಟಾಕ್ಬೇಡಿ. ಅನೂಪ್ ಅವರೇ, ನಿಮ್ಮನ್ನ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ವಿ. ನಿಮ್ಮ ಪರ್ಸನಲ್ ಲೈಫ್ನ ಬಗ್ಗೆ, ಬಿಗ್ ಬಾಸ್ನ ಬಗ್ಗೆ, ಜಸ್ಲಿನ್ನ ಬಗ್ಗೆ, ಮತ್ತೆ ನಿಮ್ಮ ಪ್ರೀತಿ ಬಗ್ಗೆ ಕೂಡ ಕೇಳಿದ್ವಿ. ತುಂಬಾ ಒಳ್ಳೆ ಹಾಡ್ ಹಾಡಿದ್ರಿ. ಒಳ್ಳೆ ವಿಚಾರ ಅಂದ್ರೆ ಯಾವುದೇ ಪ್ರಶ್ನೆಗಳಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಲಿಲ್ಲ ನೀವು. ಬಹಳ ಚೆನ್ನಾಗಿ ಉತ್ತರ ಕೊಟ್ರಿ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಕೇಳೋಣ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಸುನೀತ್ ಟಂಡನ್ ಅವರ ತೀರ್ಪನ್ನ, ಇವತ್ತಿನ ಮೊಕದ್ದಮೆಯ ಬಗ್ಗೆ. ವೆಲ್ಕಮ್ ಬ್ಯಾಕ್. ನಾವಿವತ್ತು ಮೊಕದ್ದಮೆ ನಡೆಸಿದ್ದು ಭಜನೆಯ ಸಾಮ್ರಾಟ ಅಂತ ಹೆಸರು ಮಾಡಿರುವಂತ ಅನೂಪ್ ಜಲೋಟಾ ಅವರ ಮೇಲೆ. ನಾವು ಅವರನ್ನ ಕೇಳಿದ್ವಿ ಜಸ್ಲಿನ್ ಜೊತೆಗಿನ ಅವರ ಅಫೇರ್ನ ಬಗ್ಗೆ, ನಾವು ಅವರನ್ನ ಕೇಳಿದ್ವಿ ಅವರ ನಿಜ ಜೀವನದ ಬಗ್ಗೆ, ಅವರ ಹಾಡುಗಳ ಬಗ್ಗೆ, ಅವರ ಗಜಲ್ಗಳ ಬಗ್ಗೆ, ಮತ್ತೆ ಅವರ ಭಜನೆಯ ಬಗ್ಗೆ. ಈಗ ಸಮಯ ಬಂದಿದೆ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್, ಸುಪ್ರಸಿದ್ಧ ಮೀಡಿಯಾ ಪರ್ಸನಾಲಿಟಿ ಸುನೀತ್ ಟಂಡನ್ ಅವರ ತೀರ್ಪನ್ನ ಕೇಳೋದಕ್ಕೆ. ಆಪ್ಕೆ ಅದಾಲತ್ನಲ್ಲಿ ಹಲವಾರು ಆರೋಪಗಳನ್ನ ನೇರವಾಗಿ ಮಾಡಲಾಯಿತು ಅನೂಪ್ ಅವ್ರ ಮೇಲೆ. ಅನೂಪ್ ಅವರು ಅದಕ್ಕೆ ನೇರವಾಗಿ ಉತ್ತರ ಕೊಟ್ರು. ಅದನ್ನ ನಾವು ಒಪ್ತೀವಿ. ಆದರೆ ನಮಗೆಲ್ಲ ಇದೊಂದು ವಿಶೇಷ ಸಂದರ್ಭ ಆಗಿದೆ. ಏನಾಗಿದೆಯೋ ಅದರ ಸ್ಕ್ರಿಪ್ಟಿಂಗ್ನಲ್ಲಿ ಅಥವಾ ಇನ್ಯಾವುದ್ರಲ್ಲಾದರೂ ಇವರು ಭಾಗಿಯಾಗಿರಬಹುದು. ಆದರೆ ಇವರು ಬಹಳ ರೋಚಕವಾದ ರೀತಿಯಲ್ಲಿ ಇದಕ್ಕೆ ಉತ್ತರ ನೀಡಿದ್ದಾರೆ, ಹಾಡಿನ ರೂಪದಲ್ಲಿ ಕೂಡ. ಹಾಗೆ ಇನ್ನೊಂದು ವಿಷಯ ಹೇಳಿದ್ದಾರೆ, ಜಸ್ಲಿನ್ ಅವರ ಕನ್ಯಾದಾನನ ಅವರ ತಂದೆ ಜೊತೆ ಸೇರ್ಕೊಂಡು ಇವರು ಮಾಡ್ತಾರೆ ಅಂತ. ಮುಂದೆ ಏನಾಗುತ್ತೆ ಅಂತ ಸಮಯನೇ ಹೇಳುತ್ತೆ, ಸಮಯನೇ ತೀರ್ಪು ಕೂಡ ನೀಡುತ್ತೆ. ಆದರೆ ನನ್ನ ಪ್ರಕಾರ ಅನೂಪ್ ಅವ್ರಿಗೆ ಬೆನಿಫಿಟ್ ಆಫ್ ದ ಡೌಟ್ ಕೊಡ್ತಾ ಸಾಕಷ್ಟು ಆರೋಪಗಳಿಂದ ಮುಕ್ತಗೊಳಿಸಬಹುದಾಗಿದೆ. ಹಾಂ,
ಇಲ್ಲಿರುವಂಥ ಸಾಕಷ್ಟು ವ್ಯಕ್ತಿಗಳಿಗೆ ಈ ಒಂದು ಘಟನೆಯಿಂದ ಸಾಕಷ್ಟು ನೋವಾಗಿರುತ್ತೆ. ಅವ್ರಿಗೆಲ್ಲ ಹಾಗೆ ನಿರಾಸೆ ಕೂಡ ಆಗಿರುತ್ತೆ. ಹಾಗಾಗಿ ಇವರು ಕೂಡ ನಮ್ಮಂತೆ ಒಬ್ಬ ಸಾಮಾನ್ಯ ಮನುಷ್ಯರೇ, ಸಾಧು ಸಂತರಲ್ಲ. ಹಾಗೆ ಇವರು ವರ್ಸಟೈಲ್ ಸಿಂಗರ್ ಕೂಡ. ಅವ್ರು ಹಾಡೋ ಅಂಥ ಸಂಗೀತ ಕೇಳಿದಾಗ ನಾವು ಅದರಲ್ಲಿ ಮುಳುಗಿ ಹೋಗ್ತೀವಿ. ಹಾಗಾಗಿ ಇವರ ಹೇಳಿಕೆಗಳನ್ನು ನಾವು ಒಪ್ಕೊಳ್ತಾ ಇದ್ದೀವಿ. ಮತ್ತೆ ಒಂದು ವೇಳೆ ಇವರಿಂದ ಯಾರಿಗಾದ್ರೂ ನೋವಾಗಿದ್ರೆ ಅದಕ್ಕಾಗಿ ಕ್ಷಮೆ ಕೂಡ ಕೇಳಿದ್ದಾರೆ. ಹಾಗಾಗಿ ನನ್ನ ಪ್ರಕಾರ ಇವರನ್ನ ಆಪ್ಕಿ ಅದಾಲತ್ತಲ್ಲಿ ಇವತ್ತು ಆರೋಪ ಮುಕ್ತಗೊಳಿಸಲಾಗುತ್ತೆ. ತುಂಬ ತುಂಬ ಧನ್ಯವಾದ. ಥ್ಯಾಂಕ್ ಯು. ಈಗ ಕಾರ್ಯಕ್ರಮ ಮುಗ್ದಿದೆ. ನೀವು ಒಂದು ಮಾತು ಹೇಳಿ, ನೀವು ಎಷ್ಟು ಕನ್ಯಾದಾನ ಮಾಡ್ತೀರಿ? ಒಂದೇ ಒಂದು. ಆಪ್ಕಿ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆ ನಡೆಸಿದ್ದು ಅನೂಪ್ ಜಲೋಟಾ ಅವರ ಮೇಲೆ. ನಮ್ಮ ನಂಬಿಕೆ ಏನು ಅಂತಂದ್ರೆ, ಅನೂಪ್ ಜಲೋಟಾ ಅವರು ಇದೇ ರೀತಿಯಾಗಿ ಜನತೆಯನ್ನ ಎಂಟರ್ಟೈನ್ ಮಾಡ್ತಾ ಇರಲಿ, ಜನತೆಯ ಮನಸ್ಸನ್ನ ಗೆಲ್ತಾ ಹೋಗ್ಲಿ, ಅವರ ಜನಪ್ರಿಯತೆ ಬೆಳೀತಾ ಹೋಗ್ಲಿ. ಈ ನೋಟ್ನ ಜೊತೆಗೆ ಇವತ್ತಿನ ಶೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ವಾರ ಮತ್ತೊಮ್ಮೆ ನಿಮ್ಮನ್ನ ಭೇಟಿಯಾಗ್ತೇನೆ ಮತ್ತೊಬ್ರು ಹೊಸ ವ್ಯಕ್ತಿಯೊಂದಿಗೆ. ಅಲ್ಲಿ ತನಕ ನಮಸ್ಕಾರ.